ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ನಮ್ಮ ದೇಹದ ಕೂದಲಾಗಿರ್ಬೋದು, ನಮ್ಮ ಕಣ್ಣಿನ ಬಣ್ಣ ಆಗಿರ್ಬೋದು, ನಮ್ಮ ಚರ್ಮದ ಬಣ್ಣ ಆಗಿರ್ಬೋದು, ಅಥವಾ ನಮ್ಮ ದೇಹದ ಗಾತ್ರ ಮತ್ತು ಆಕಾರ ಆಗಿರ್ಬೋದು, ಇವೆಲ್ಲವೂ ದೇಹದ ಬದಲಾವಣೆಗಳು ಅಥವಾ ದೇಹದ ಗುಣಲಕ್ಷಣಗಳು ನಮ್ಮ ಪೂರ್ವಿಕರನ್ನು ಅಥವಾ ನಮ್ಮ ತಂದೆ ತಾಯಿಗಳನ್ನು ಹೋಲುತ್ತದೆ. ಹಾಗಾಗಿ ಆನುವಂಶಿಕತೆ ಕೂಡ ಅಥವಾ ನಮ್ಮ ಪೂರ್ವಿಕರಿಂದ ಪಡೆದಂಥ ಗುಣಲಕ್ಷಣಗಳು ಕೂಡ ನಮ್ಮ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಹಾಗೆಯೇ ನಮ್ಮಲ್ಲಿರುವಂಥ ಆದರ್ಶಗಳಾಗಿರ್ಬೋದು ಅಥವಾ ಆಸಕ್ತಿಗಳಾಗಿರ್ಬೋದು, ಮನೋಭಾವಗಳಾಗಿರ್ಬೋದು, ಇವೆಲ್ಲವೂ ನಾವು ಬೆಳೆದಂತಹ ಪರಿಸರದ ಪ್ರಭಾವದಿಂದ ನಿರ್ಮಾತ್ರವಾಗುತ್ತದೆ. ಹಾಗಾಗಿ ಒಬ್ಬ ಮನುಷ್ಯನ ವಿಕಾಸದ ಮೇಲೆ ಪರಿಸರ ಮತ್ತು ಆನುವಂಶಿಕತೆ ಎರಡೂ ಕೂಡ ಅಷ್ಟೇ ಪ್ರಮಾಣದ ಸಮ ಪ್ರಮಾಣದ ಮತ್ತು ಬಲಿಷ್ಠವಾದಂತಹ ಒಂದು ಪ್ರಭಾವವನ್ನು ಬೀರುತ್ತವೆ. ಹಾಗಾಗಿ ವಿಕಾಸದ ಮೇಲೆ ಪ್ರಭಾವ ಬೀರುವಂಥ ಈ ಕಾರಕಗಳ ಬಗ್ಗೆ ಈ ಒಂದು ವಿಡಿಯೋದ ಮೂಲಕ ಅಧ್ಯಯನ ಮಾಡುವ. ಇದರಲ್ಲಿ ನಾವು ಮೊದಲಿಗೆ ಆನುವಂಶಿಕತೆ ಎಂದರೇನು ತಿಳಿದುಕೊಳ್ಳುವ, ಅನಂತರ ಆನುವಂಶಿಕತೆಯ ನಿಯಮಗಳು, ಅದರ ಸಿದ್ಧಾಂತಗಳು, ಕೊನೆಯದಾಗಿ ಪರಿಸರದ ಪ್ರಭಾವ ಹೇಗೆ ವ್ಯಕ್ತಿಯ ವಿಕಾಸದ ಮೇಲೆ ಉಂಟಾಗುತ್ತದೆ ಎಂದು ತಿಳಿದುಕೊಳ್ಳುವನು. ಮೊದಲಿಗೆ ನಾವು ಆನುವಂಶಿಕತೆ ಏನು ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಆ ಆನುವಂಶಿಕತೆ ಪ್ರಾರಂಭವಾಗುವ ಒಂದು ಜೀವನ ಕ್ರಮ ಅಥವಾ ಒಂದು ಜೀವಿಯ ವಿಕಾಸದ ಬಗ್ಗೆ ಮೊದಲು ತಿಳಿದುಕೊಳ್ಳುವುದು ಅತಿ ಅವಶ್ಯಕ. ಹೇಗೆ ಗರ್ಭದಲ್ಲಿ ಮಗುವಿನ ಒಂದು ಬೆಳವಣಿಗೆ ಪ್ರಾರಂಭವಾಗುತ್ತದೆಯೋ, ಹೇಗೆ ಗರ್ಭದಲ್ಲಿ ಒಂದು ಜೀವಕೋಶದ ಒಂದು ಬೆಳವಣಿಗೆ ಪ್ರಾರಂಭವಾಗಿ ಸಾಯುವವರೆಗೂ ಅವನಲ್ಲಿ ಜೀವಕೋಶಗಳ ಒಂದು ಬದಲಾವಣೆ ಮತ್ತು ಅವನಲ್ಲಿರುವಂತಹ ಬೌದ್ಧಿಕ ಮತ್ತು ಸಾಮಾಜಿಕ ಪಕ್ವತೆ ಇವೆಲ್ಲವೂ ಕೂಡ ವಿಕಾಸವೇ ಆಗಿರೋದರಿಂದ ಮೊದಲಿಗೆ ಮೂಲತಃ ಜೀವಿಯ ವಿಕಾಸ ಪ್ರಾರಂಭವಾಗುವುದು ಅವನ ಒಂದು ಗರ್ಭಾಶಯದಲ್ಲಿ ಒಂದು ಜೀವನೋತ್ಪತ್ತಿ ಆದಾಗಿನಿಂದ. ಹಾಗಾಗಿ ಮೊದಲಿಗೆ ನಾವು ಹೇಗೆ ಒಂದು ಜೀವಿ ಉತ್ಪತ್ತಿಯಾಗುತ್ತದೆ ಎಂದು ತಿಳಿದುಕೊಂಡರೆ ನಂತರ ಈ ಆನುವಂಶಿಕತೆ ಹೇಗೆ ಮತ್ತು ಏನು ಎಂಬುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ಈ ಜೀವನ ಅಥವಾ ಜೀವಿ ಹೇಗೆ ಉತ್ಪತ್ತಿಯಾಗುತ್ತದೆ ಎಂದರೆ ಗಂಡನಲ್ಲಿರುವಂತಹ ವೀರ್ಯಾಣು, ಹೆಣ್ಣಿನಲ್ಲಿರುವಂತಹ ಅಂಡಾಣು ಇವೆರಡೂ ಕೂಡ ಅಂಡಾಶಯದಲ್ಲಿ ಅಥವಾ ಗರ್ಭಾಶಯದಲ್ಲಿ ಸಮ್ಮಿಲನಗೊಂಡು ಇವುಗಳಿಂದ ಜೈಗೋಟ್ ಉತ್ಪತ್ತಿಯಾಗುತ್ತದೆ. ಈ ಜೈಗೋಟ್ ನಂತರ ದ್ವಿಗುಣಗೊಳ್ಳುತ್ತಾ, ಅಂದರೆ ಕೋಶಗಳು ವಿಭಜನೆಗೊಳ್ಳುತ್ತಾ, ಜೈಗೋಟ್ನಲ್ಲಿರುವಂಥ ಕೋಶಗಳು ವಿಭಜನೆಗೊಳ್ಳುತ್ತಾ, ಒಂದಕ್ಕೊಂದು ವಿಭಜನೆ ಹೊಂದುತ್ತಾ ಅವುಗಳು ದ್ವಿಗುಣಗೊಳ್ಳುತ್ತಾ ಒಂದು ಜೀವಿಯು ಅಥವಾ ಆಕಾರವು ಉತ್ಪತ್ತಿಯಾಗುತ್ತದೆ. ಅದೇ ಮಗು ಅಥವಾ ಜೀವಿ ಎಂದು ಕರೆಯಬಹುದು. ಹಾಗಾಗಿ ಅಂಡಾಣು ಮತ್ತು ವೀರ್ಯಾಣುವಿನಿಂದ ಪ್ರಾರಂಭವಾಗಿ ಜೈಗೋಟ್ ತಲುಪಿ ಜೈಗೋಟ್ನಿಂದ ಒಂದು ಜೀವಿಯು ಉತ್ಪತ್ತಿಯಾಗುತ್ತದೆ. ಇದಿಷ್ಟು ಜೀವಿಯ ಒಂದು ಜನನದ ಕ್ರಮವಾಗಿದೆ. ನಾನು ಮೊದಲೇ ಹೇಳಿದಂತೆ ಜೀವ ವಿಕಾಸದ ಮೊದಲನ ಹಂತವಾಗಿ ಅಂಡಾಣು ಮತ್ತು ವೀರ್ಯಾಣುಗಳು ಸಮ್ಮಿಲನ ಹೊಂದುತ್ತವೆ ಎಂದು. ಈ ಅಂಡಾಣು ಮತ್ತು ವೀರ್ಯಾಣುಗಳಲ್ಲಿಯೇ ಈ ವರ್ಣತಂತುಗಳು ಎನ್ನುವಂತಹ ಆನುವಂಶಿಕತೆ ವಸ್ತು ಇರುವುದು. ಹಾಗಾಗಿ ಈ ವರ್ಣತಂತು ಈ ಅಂಡಾಣು ಮತ್ತು ವೀರ್ಯಾಣುದಲ್ಲಿ ಎಷ್ಟು ಪ್ರಮಾಣ ಇರುತ್ತದೆ ಎಂದು ನೋಡಲಾಗಿ, ಸಾಮಾನ್ಯವಾಗಿ ಗಂಡಿನಲ್ಲೇ ಆಗಲಿ ಅಥವಾ ಹೆಣ್ಣಿನಲ್ಲೇ ಆಗಲಿ ಪ್ರತಿಯೊಂದು ಒಂದು ವೀರ್ಯಾಣುವಿನಲ್ಲಿ ಅಥವಾ ಒಂದು ಅಂಡಾಣುವಿನಲ್ಲಿ ಸುಮಾರು 22 ಜೊತೆ ವರ್ಣತಂತುಗಳು ಇರುತ್ತವೆ. ಅವು ಸಾಮಾನ್ಯ ವರ್ಣತಂತುಗಳು, 22 ಸಾಮಾನ್ಯ ವರ್ಣತಂತುಗಳು ಮತ್ತು ಒಂದು ಜೊತೆ ಲಿಂಗ ವರ್ಣತಂತು ಇರುತ್ತದೆ. ಅಂದರೆ ಹೆಣ್ಣಿನಲ್ಲಿ XX ವರ್ಣತಂತು ಇದ್ದು ಗಂಡಿನಲ್ಲಿ XY ವರ್ಣತಂತುಗಳು ಇರುತ್ತವೆ. ಇವೆರಡುಗಳ ಸಮ್ಮಿಲನದಿಂದ ಯಾವ ಒಂದು ವರ್ಣತಂತು ತನ್ನ ಪ್ರಭಾವವನ್ನು ಹೆಚ್ಚು ಬೀರುತ್ತದೆ ಅದರ ಆಧಾರದ ಮೇಲೆ ಆ ಲಿಂಗದ ಮಗು ಜನನ ಹೊಂದುತ್ತದೆ. ಅಂದರೆ ಗಂಡಿನಲ್ಲಿ XY ಇರುತ್ತದೆ. ಆ XYಗಳಲ್ಲಿ Y ಎಂಬುದು ಗಂಡು ಅಥವಾ ಗಂಡು ಜೀವಿಯ ಒಂದು ವರ್ಣತಂತು ಆಗಿದ್ದು, ಅದೇನಾದರೂ ಪ್ರಭಾವಶಾಲಿಯಾಗಿದ್ದರೆ ಅಂಡಾಶಯದಲ್ಲಿ XYಗಳು ಸಮ್ಮಿಲನದಿಂದಾಗಿ
ಒಂದು ಗಂಡು ಮಗು ಹುಟ್ಟುತ್ತದೆ. ಅದೇನಾದರೂ ಅಷ್ಟೊಂದು ಪ್ರಭಾವಶಾಲಿ ಅಲ್ಲದೇ ಇರುವ ಸಂದರ್ಭದಲ್ಲಿ ಕೇವಲ ಎಕ್ಸ್, ಅವನಲ್ಲಿರುವಂಥ ಎಕ್ಸ್ ಎಂಬ ವರ್ಣತಂತು ಅತಿ ಪ್ರಭಾವಶಾಲಿಯಾಗಿದ್ದರೆ ಅಥವಾ ವರ್ಣತಂತು ಲಿಂಗ ವರ್ಣತಂತು ಪ್ರಭಾವಶಾಲಿಯಾಗಿದ್ದರೆ ಎಕ್ಸ್ ಆಗಿ ಹೆಣ್ಣು ಹುಟ್ಟುತ್ತದೆ. ಸಿಂಪಲ್ ಆಗಿ ಹೇಳುವುದಾದರೆ ಎಕ್ಸ್ ವರ್ಣತಂತುಗಳು ಇದ್ದರೆ ಹೆಣ್ಣು ಮತ್ತು XY ವರ್ಣತಂತುಗಳಿದ್ದರೆ ಗಂಡು. ಹಾಗಾಗಿ ಲಿಂಗವನ್ನು ನಿರ್ಧರಿಸುವಂತಹ ವರ್ಣತಂತು ಇರುವುದು ಕೇವಲ ಗಂಡಿನಲ್ಲಿ ಮಾತ್ರ. ಹಾಗಾಗಿ ಯಾವ ಹೆಣ್ಣು ಮಕ್ಕಳು ಹೆಚ್ಚು ಹೆಣ್ಣು ಮಕ್ಕಳನ್ನೇ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುತ್ತಿದ್ದರೆ ಅದು ಅವರ ತಪ್ಪಲ್ಲ. ಕೇವಲ ಅವರಲ್ಲಿ ಎಕ್ಸ್ ಮಾತ್ರ ಇರುತ್ತದೆ. ಅಂದರೆ ಲಿಂಗ ವರ್ಣತಂತು ಇರುವುದು ಗಂಡಿನಲ್ಲಿ. ಹಾಗಾಗಿ ನಮ್ಮ ಒಂದು ವೈಜ್ಞಾನಿಕದ ಪ್ರಕಾರ ಮಗುವಿನ ಲಿಂಗ ಒಂದು ನಿರ್ಧರಿಸುವಂಥ ವರ್ಣತಂತು ಇರುವುದು ಗಂಡಿನಲ್ಲಿ ಮಾತ್ರ. ಹಾಗಾಗಿ ಇದು ಸ್ಪಷ್ಟ. ಎಕ್ಸ್ ವರ್ಣತಂತು ಇದ್ದರೆ ಹೆಣ್ಣು ಮತ್ತು XY ವರ್ಣತಂತು ಇದ್ದರೆ ಗಂಡು. ಅದರ ಜೊತೆಗೆ ಎಷ್ಟು ವರ್ಣತಂತುಗಳು ಎಂಬುದನ್ನು ನಾವು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳಬೇಕು. 22 ಜೊತೆ ವರ್ಣತಂತುಗಳು, ವೀರ್ಯಾಣುದಲ್ಲೂ ಕೂಡ 22 ಮತ್ತು ಅಂಡಾಣುವಿನಲ್ಲೂ 22. ಅದರ ಜೊತೆಗೆ ಒಂದು ಜೊತೆ ಲಿಂಗ ವರ್ಣತಂತು ಕೂಡ ಇರುತ್ತದೆ. 23 ವರ್ಣತಂತು, 23 ವರ್ಣತಂತುಗಳು ಇರುತ್ತದೆ. ಇದು ಸ್ಪಷ್ಟ. ಈ ಪ್ರಶ್ನೆಯನ್ನು ಸುಮಾರು ಬಾರಿ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ನಾವು ಈ ವರ್ಣತಂತುಗಳ ಸಂಖ್ಯೆಯನ್ನು ಸ್ಪಷ್ಟವಾಗಿ ನೆನಪಿಟ್ಟುಕೊಳ್ಳುವುದು ಅತಿ ಅವಶ್ಯಕ. ನಾನು ಆಗಲೇ ಹೇಳಿದಂತೆ ಈ ವರ್ಣತಂತುಗಳೇ ಆನುವಂಶೀಯತೆ ವಸ್ತುಗಳು ಎಂದು. ಹಾಗಾಗಿ ಪ್ರತಿಯೊಂದು ವರ್ಣತಂತುವಿನಲ್ಲೂ ಕೂಡ ಕೆಲವೊಂದಿಷ್ಟು ಗುಣಾಣುಗಳು ಎಂಬ ವಿಶೇಷವಾದಂಥ ಸಾವಿರಾರು ಅತಿ ಸೂಕ್ಷ್ಮ ರಾಸಾಯನಿಕ ದ್ರವಗಳಿರುತ್ತವೆ. ಈ ಗುಣಾಣುಗಳೇ ಆನುವಂಶೀಯತೆಯ ಮೂಲ ಘಟಕಗಳು. ಗುಣಾಣುವನ್ನು DNA ಅಂದು ಕೂಡ ನಾವು ಕರಿತೇವೆ. ಈ DNAಯ ವಿಸ್ತೃತ ರೂಪ ಏನಪ್ಪ ಅಂದ್ರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇದನ್ನು ಸುಮಾರು ಪ್ರಶ್ನೆಗಳಾಗಿ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಮತ್ತು ನಮ್ಮ ಪರೀಕ್ಷೆಯಲ್ಲೂ ಕೂಡ ಕೇಳಲಾಗಿದ್ದು DNA ಯ ವಿಸ್ತೃತ ರೂಪ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಹಾಗಾಗಿ ಈ ಗುಣಾಣು ಎಂಬ ಏನು ಒಂದು ಮೂಲ ವಸ್ತು ಇದೆಯಲ್ಲ, ಇದು ನಮ್ಮ ಒಂದು ದೇಹದಲ್ಲಿ ಅಥವಾ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದೈಹಿಕವಾದಂಥ ಅಂಶಗಳಾಗಿರ್ಬೋದು ಅಥವಾ ಮಾನಸಿಕವಾದಂಥ ಅಂಶಗಳನ್ನು ವಂಶ ಪಾರಂಪರಿಕವಾಗಿ ವರ್ಗಾವಣೆ ಮಾಡುವಂತಹ ಕಾರ್ಯವನ್ನು ಈ ಗುಣಾಣು ಮಾಡುತ್ತದೆ. ಹಾಗಾದರೆ ಒಂದು ವರ್ಣತಂತುವಿನಲ್ಲಿ ಎಷ್ಟು ಸುಮಾರು ಗುಣಾಣುಗಳಿರಬಹುದು ಎಂದು ಅಂದಾಜಿಸಿದಾಗ ಸುಮಾರು 3000ದಷ್ಟು ಗುಣಾಣುಗಳು ಒಂದು ವರ್ಣತಂತುವಿನಲ್ಲಿ ನಾವು ಕಾಣಬಹುದು. ಹಾಗಾಗಿ ಈ ವರ್ಣತಂತುಗಳಲ್ಲಿರುವಂಥ ಈ ಗುಣಾಣು ಅಂದರೆ DNA ನಮ್ಮ ಒಂದು ಆನುವಂಶೀಯತೆಯನ್ನು ನಿರ್ಧರಿಸುವಂತಹ ಮೂಲ ಘಟಕವಾಗಿದೆ. ಆದ್ಮೇಲೆ ರೂಟ್ ಬೆನೆಡಿಕ್ಟ್ ಅವರು ಈ ಆನುವಂಶೀಯತೆ ಎಂದರೇನು ಎಂಬ ಒಂದು ವಿಷಯಕ್ಕೆ ಒಂದು ವ್ಯಾಖ್ಯಾನವನ್ನು ನೀಡಿದ್ದು ಅದೇನೆಂದರೆ ಗುಣಾಣುಗಳ ಮೂಲಕ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವಂಶ ಪಾರಂಪರಿಕವಾಗಿ ಸಾಗುವ ವಿಶೇಷ ಗುಣಕ್ಕೆ ಆನುವಂಶೀಯತೆಯನ್ನು ಕರೆಯುತ್ತಾರೆ. ಅಂದರೆ DNA ಮೂಲಕ ಏನು ಒಂದು ಪೀಳಿಗೆಯ ಗುಣಗಳು ಮತ್ತೊಂದು ಪೀಳಿಗೆ ಅಂದರೆ ಮುಂದಿನ ಜನ್ರೇಷನ್ಗೆ ವರ್ಗಾವಣೆ ಆಗೋದನ್ನೇ ನಾವು ಆನುವಂಶೀಯತೆ ಅಂತ ಕರಿತೀವಿ. ಹಾಗಾದರೆ ಈ ಗುಣಾಣುಗಳು ಅಥವಾ ಈ ಆನುವಂಶೀಯ ಅಂಶಗಳು ಯಾರಿಂದ ಅಥವಾ ಯಾವ ಒಂದು ಪ್ರಮಾಣದಲ್ಲಿ ಒಂದು ಜೀವಿಯಿಂದ ಒಂದು ಜೀವಿಗೆ ವರ್ಗಾವಣೆ ಹೊಂದುತ್ತದೆ ಎಂದು ಅಧ್ಯಯನ ಕೈಗೊಂಡಾಗ ಈ ಗಾಲ್ಟನ್ ಎಂಬ ಮನೋವಿಜ್ಞಾನಿ ಅಥವಾ ಈ ಆನುವಂಶೀಯ ಶಾಸ್ತ್ರಜ್ಞರು ಹೇಳುವಂತೆಯೇ ತಂದೆ ತಾಯಿಗಳಿಂದ 50% ಅಂದರೆ 1/2 ಭಾಗ, ಅರ್ಧದಷ್ಟು ಭಾಗಗಳು ತಂದೆ ತಾಯಿಗಳಿಂದ ಬಂದಿರುತ್ತೆ. ಕೆಲವೊಂದಿಷ್ಟು ಗುಣಗಳು ತಂದೆ ತಾಯಿಗಳಿಂದ ಎಷ್ಟು ಪ್ರಮಾಣದಲ್ಲಿ 50% ತಂದೆ ತಾಯಿಗಳಿಂದ ಬಂದಿರುತ್ತೆ. ಇನ್ನು 1/4 ಭಾಗ ಅಂದರೆ 25% ಅಜ್ಜ ಅಜ್ಜಿಯಿಂದ ಅಂದರೆ ತಾತ ಮತ್ತು ಅಜ್ಜಿಯಿಂದ ಏನಾಗಿರುತ್ತೆ ಅಂದರೆ 1/4 ಭಾಗ ಅಂದರೆ 25%ನಷ್ಟು ಗುಣಗಳು ಅಥವಾ ಒಂದಿಷ್ಟು ವಿಶೇಷ ಗುಣಗಳು ಒಂದು ಪೀಳಿಗೆಗೆ ಮತ್ತೊಂದು ಪೀಳಿಗೆ ವರ್ಗಾವಣೆಗಿರುತ್ತೆ. ಇನ್ನು ಮುತ್ತಜ್ಜ ಮುತ್ತಜ್ಜಿ ಅಂದರೆ ನಮ್ಮ ತಂದೆ ತಾಯಿಗಳ
ಒಂದು ಅಜ್ಜ ಅಜ್ಜಿ ಅಥವಾ ನಮ್ಮ ಅಜ್ಜ ಅಜ್ಜಿಯ ತಂದೆ ತಾಯಿಗಳು ಅವರಿಂದ ಎಷ್ಟು ಪ್ರಮಾಣ ಬಂದಿರುತ್ತದೆ ಅಂದ್ರೆ 12.5 ಅಂದರೆ 1/8 ಗುಣಗಳು ಅವರಿಂದ ನಮಗೆ ಬಂದಿರುತ್ತದೆ. ಈ ವಿಷಯಗಳನ್ನು ಹೇಳಿದವರು ಯಾರಪ್ಪ ಅಂದ್ರೆ ಗಾಲ್ಟನ್ ಅವರು. ತಂದೆ ತಾಯಿಗಳಿಂದ 50%, ಅಜ್ಜ ಅಜ್ಜಿಯಿಂದ 25% ಮತ್ತು ಮುತ್ತಜ್ಜಿಯಿಂದ 12.5%ನಷ್ಟು ಗುಣಗಳು ನಮಗೆ ಬಂದಿರುತ್ತದೆ. ಇನ್ನು ನಮಗೆಲ್ಲ ಗೊತ್ತಿರುವಂತೆ ಈ ಅವಳಿ ಜವಳಿ ಎಂಬ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಸಮಗ್ರವಾಗಿ ಮತ್ತು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಕಾರಣ ಇವುಗಳ ಆಧಾರದ ಮೇಲೆ ಅಂದರೆ ಈ ಅವಳಿಗಳ ಒಂದು ಪ್ರಕಾರಗಳ ಮೇಲೆ ಅನೇಕ ಪ್ರಶ್ನೆಗಳನ್ನು ಈ ಮುಂಚೆ ಕೇಳಲಾಗಿದ್ದು ಇವುಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈಗ ಮಾಡುವ. ಈ ಅವಳಿಗಳಲ್ಲಿ ಮೊದಲನೆಯ ಪ್ರಕಾರ ಸಮರೂಪದ ಅವಳಿ ಅಥವಾ ಅನನ್ಯ ಅವಳಿ ಅಂತ. ಹಾಗಾದರೆ ಈ ಅನನ್ಯ ಅವಳಿ ಅಥವಾ ಸಮರೂಪದ ಅವಳಿ ಎಂದರೆ ನಾನು ಆಗಲೇ ಹೇಳಿದಂತೆ ಈ ವೀರ್ಯಾಣು ಮತ್ತು ಅಂಡಾಣುಗಳಿಂದ ಜೈಗೋಟ್ ಉತ್ಪತ್ತಿಯಾಗುತ್ತದೆ ಎಂದು. ಈ ಜೈಗೋಟೇ ಏನಾಗುತ್ತೆ ಅಂದರೆ ವೃದ್ಧಿ ಹೊಂದುತ್ತಾ ಒಂದು ಜೀವಿ ಆಗುತ್ತದೆ ಅಥವಾ ಒಂದು ಮಗುವಾಗಿ ಜನನ ಹೊಂದುತ್ತದೆ ಎಂದು. ಆದರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಈ ಜೈಗೋಟು 2 ಅಥವಾ 2ಕ್ಕಿಂತ ಹೆಚ್ಚು ಭಾಗಗಳಾಗಿ ವಿಭಜನೆಗೊಳ್ಳುತ್ತದೆ. ಈ ರೀತಿಯ ವಿಭಜನೆಯಿಂದ ಜನಿಸುವ ಮಕ್ಕಳನ್ನೇ ನಾವು ಏನೆಂದು ಕರೆಯುತ್ತೇವೆ? ಸಮರೂಪದ ಅವಳಿಗಳು ಅಥವಾ ಅನನ್ಯ ಅವಳಿಗಳು ಎಂದು ಕರೆಯುತ್ತೇವೆ. ಜೈಗೋಟ್ನ ವಿಭಜನೆಯಿಂದ ಹುಟ್ಟುವಂಥ ಮಕ್ಕಳು. ಇಂತಹ ಸಂದರ್ಭದಲ್ಲಿ 2 ಅಥವಾ 3 ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೂ ಕೂಡ ಇದು ಕಾರಣ ಆಗಬಹುದು. ಆದರೆ ಇಲ್ಲಿ ಸಾಮಾನ್ಯವಾಗಿ ಇಂತಹ ಮಕ್ಕಳು ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ಎಂಬುದು ವಿಶೇಷ. ಇನ್ನು ಅವಳಿಗಳ ನಂತರದ ಪ್ರಕಾರ ಭ್ರಾತೃ ಅವಳಿ ಅಥವಾ ಬಂಧು ಅವಳಿ. ನಾನು ಆಗಲೇ ಹೇಳಿದಂತೆ ಒಂದು ಜೈಗೋಟ್ ವಿಭಜನೆಯಾಗಿ ಮಕ್ಕಳಾದರೆ ಅಥವಾ ಅವಳಿ ಮಕ್ಕಳಾದರೆ ಅವುಗಳನ್ನು ಸಮರೂಪದ ಅವಳಿಗಳು ಅಥವಾ ಅನನ್ಯ ಅವಳಿಗಳು ಅಂತ ಕರೀತೀವಿ. ಆದರೆ 2 ಜೈಗೋಟ್ ಉತ್ಪತ್ತಿ ಆಗಿಬಿಟ್ರೆ ಅದನ್ನೇ ನಾವೇನಂತ ಕರಿತೀವಿ? ಭ್ರಾತೃ ಅವಳಿ ಅಂತ ಕರಿತೀವಿ. ಇನ್ನು ಸ್ಪಷ್ಟವಾಗಿ ನೋಡೋದಾದರೆ ಈ ಅಂಡಾಣು ಮತ್ತು ವೀರ್ಯಾಣುಗಳ ಸಮ್ಮಿಲನ ಸಂದರ್ಭದಲ್ಲಿ 2 ಪ್ರಭಾವಶಾಲಿಯಾದಂಥ ವೀರ್ಯಾಣುಗಳು ಸಪ್ರೇಟಾಗಿ ಅಂದರೆ ಬೇರೆ ಬೇರೆ ಸಪ್ರೇಟಾಗಿ ವೀರ್ಯಾಣುಗಳು ಮತ್ತು ಸಪ್ರೇಟ್ ಅಂಡಾಣುಗಳು ಎರಡೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಸಮ್ಮಿಲನಗೊಂಡು ಪ್ರತ್ಯೇಕವಾದಂಥ 2 ಒಂದು ಜೈಗೋಟ್ಗಳು ಬೆಳವಣಿಗೆಯನ್ನು ಹೊಂದಿದರೆ ಅವುಗಳನ್ನೇ ನಾವೇನಂತ ಕರಿತೇವೆ ಅಂದರೆ ಭ್ರಾತೃ ಅವಳಿ ಅಥವಾ ಬಂಧು ಅವಳಿ ಅಂತ ಕರಿತೇವೆ. ಅಂದರೆ ವಿಭಿನ್ನವಾದಂತಹ ವೀರ್ಯಾಣುಗಳಿಂದ ಉತ್ಪತ್ತಿಯಾದಂಥ 2 ಮಕ್ಕಳಿಗೆ ನಾವೇನಂತ ಕರಿತೀವಿ? ಈ ಬಂಧು ಅವಳಿಗಳು ಅಂತ ಕರಿತೀವಿ. ಹಾಗಾಗಿ ಈ ಬಂಧು ಅವಳಿಗಳು ಸಾಮಾನ್ಯವಾಗಿ ಒಂದೇ ಲಿಂಗದವರಾಗಿರಬಹುದು ಅಥವಾ ಭಿನ್ನ ಲಿಂಗದವರು ಕೂಡ ಆಗಿರ್ಬೋದು. ಗಂಡು ಮಕ್ಕಳೇ 2 ಇರಬೇಕಂತೇನಿಲ್ಲ, ಗಂಡು ಅಥವಾ ಹೆಣ್ಣು ಕೂಡ ಆಗಿರಬಹುದು. ಹಾಗಾಗಿ ಸ್ಪಷ್ಟತೆ ಏನಂದರೆ 2 ಜೈಗೋಟ್ಗಳು ಅಂದರೆ 2 ವೀರ್ಯಾಣುಗಳ ಫಲಿತದಿಂದಾಗಿ ಹುಟ್ಟಿದಂತಹ ಮಕ್ಕಳುಗಳನ್ನೇ ನಾವೇನಂತ ಕರಿತೇವೆ ಅಂದರೆ ಭ್ರಾತೃ ಅವಳಿಗಳು ಎಂದು ಕರೆಯುತ್ತೇವೆ. ಇನ್ನು ನಂತರದ ಒಂದು ಅವಳಿಗಳ ಪ್ರಭಾವ ಅಥವಾ ಪ್ರಕಾರ ಸಯಾಮಿಸ್ ಅವಳಿ. ನಾವು ಸಮರೂಪದ ಅವಳಿಗಳನ್ನು ನೋಡುವಾಗ ಹೇಳಿದ್ದೇವೆ ಏನಂದರೆ ಜೈಗೋಟ್ ಎಂಬುದು ವಿಭಜನೆಯ ಮೂಲಕ ಈ ಅವಳಿ ಮಕ್ಕಳು ಹುಟ್ಟುತ್ತಾರೆ ಎಂದರು. ಹೀಗೆ ಜೈಗೋಟ್ ವಿಭಜನೆಯಾಗುವ ಸಂದರ್ಭದಲ್ಲಿ ಅಪೂರ್ಣವಾಗಿ ಏನಾದರೂ ವಿಭಜನೆ ಹೊಂದಿದರೆ ಅಥವಾ ವಿಭಜನೆ ಅಪೂರ್ಣವಾದರೆ ಆಗ ರೂಪುಗೊಳ್ಳುವ ಅವಳಿಗಳಿಗೆ ನಾವೇನಂತ ಕರಿತೇವೆ ಅಂದರೆ ಸಯಾಮಿಸ್ ಅವಳಿಗಳು ಎಂದು ಕರೆಯುತ್ತೇವೆ. ಇಂತಹ ಅವಳಿಗಳಲ್ಲಿ ಈ ವಿಭಜನೆ ಅಪೂರ್ಣವಾಗಿರೋದ್ರಿಂದ ದೇಹದ ಯಾವುದಾದರೂ ಒಂದು ಭಾಗ ಅಥವಾ ಸಾಮಾನ್ಯವಾಗಿ ದೇಹದ ಅರ್ಧ ಭಾಗ ಒಂದಕ್ಕೊಂದು ದೇಹಗಳು ಅಂಟಿಕೊಂಡಿರುತ್ತವೆ. ಇವುಗಳನ್ನೇ ನಾವು ಸಯಾಮಿಸ್ ಅವಳಿಗಳು ಅಂತ ಕರಿತೀವಿ. ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಈ ಸಯಾಮಿಸ್ಗಳನ್ನು ಬೇರ್ಪಡಿಸುವಂಥದ್ದನ್ನು ನಾವು ಕಾಣಬಹುದು. ಹಾಗಾಗಿ ಇವುಗಳ ಸ್ಪಷ್ಟ ವ್ಯತ್ಯಾಸ ನಮಗಿರಬೇಕು. ಮೊದಲನೇ ಏನಪ್ಪ ಅಂದರೆ ಒಂದು ಜೈಗೋಟ್ ವಿಭಜನೆಯಾಗಿ ಹುಟ್ಟೋದೇ ಸಮರೂಪದ ಅವಳಿ. ಜೈಗೋಟ್ಗಳೇ ಬೇರೆ ಬೇರೆ ಅಂದರೆ 2 ವೀರ್ಯಾಣುಗಳ ಫಲಿತದಿಂದ ಉತ್ಪತ್ತಿಯಾಗುವುದೇ ಭ್ರಾತೃ ಅವಳಿ. ಇನ್ನು ಒಂದು ಜೈಗೋಟ್ ಅಪೂರ್ಣತೆಯಿಂದ ದೇಹವು ಅಂಟಿಕೊಂಡು 2 ಅವಳಿಗಳು ಜನಿಸಿದರೆ ಅದನ್ನು ಸಯಾಮಿಸ್ ಅವಳಿಗಳು ಎಂದು ಕರೆಯುತ್ತೇವೆ. ಹಾಗಾಗಿ ಈ ಅವಳಿಗಳ ಬಗ್ಗೆ ತಮಗೆ ಈಗ ಸ್ಪಷ್ಟ ಆಯಿತು ಎಂದು ನಾನು ಭಾವಿಸುತ್ತೇನೆ. ಇನ್ನು ನಂತರ ಈ ಆನುವಂಶೀಯತೆಯ ಮೇಲೆ ಒಂದಿಷ್ಟು ಪ್ರಯೋಗಗಳನ್ನು ಕೈಗೊಂಡಂತಹ ಕೆಲವೊಂದಿಷ್ಟು ವಿಜ್ಞಾನಿಗಳು ಮತ್ತು ಅವರ ಪ್ರಯೋಗಗಳ ಬಗ್ಗೆ ತಿಳಿದುಕೊಳ್ಳುವ. ಈ ವಿಜ್ಞಾನಿಗಳು ಅಂದರೆ ಪ್ರಮುಖವಾದಂಥ ಗುಡಾರ್ಡ್ ಅವರಾಗಿರ್ಬೋದು, ಫ್ರೀಮನ್ ಆಗಿರ್ಬೋದು, ಫ್ರಾನ್ಸಿಸ್ ಗಾಲ್ಟನ್ ಅವರಾಗಿರ್ಬೋದು, ಕಾರ್ಲ್ ಪಿಯರ್ಸನ್ ಅವರಾಗಿರ್ಬೋದು, ಇವರುಗಳು
ಏನನ್ನು ಪ್ರತಿಪಾದಿಸಲು ಹೊರಟಿದ್ದರು ಎಂದರೆ ಒಂದು ವ್ಯಕ್ತಿಯ ವಿಕಾಸದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವುದು ಅನುವಂಶೀಯತೆ, ಪರಿಸರದ ಪ್ರಭಾವ ಅಷ್ಟಾಗಿ ಅಲ್ಲ ಎಂದು ಸರಾಸಗಟಾಗಿ ಹೇಳುವಂಥ ಪ್ರಯತ್ನವನ್ನು ಇವರು ತಮ್ಮ ಪ್ರಯೋಗದ ಮೂಲಕ ಮಾಡಿದರು. ಅದೇನೆಂದರೆ, ಮೊದಲಿಗೆ ಗುಡಾರ್ಡ್ ಅವರು 1914ರಲ್ಲಿ ಕಲ್ಲಿ ಕಾಕ್ ಎಂಬ ಮನೆತನದ ಬಗ್ಗೆ ಒಂದು ಅಧ್ಯಯನವನ್ನು ಕೈಗೊಂಡರು. ಆ ಅಧ್ಯಯನ ಏನೆಂದರೆ, ಈ ಮಾರ್ಟಿನ್ ಕಲ್ಲಿಕಾಕ್ ಎಂಬ ವ್ಯಕ್ತಿ ಅಮೇರಿಕದ ಒಂದು ಸೈನಿಕರಲ್ಲಿ ಒಬ್ಬ ಸೈನಿಕನಾಗಿದ್ದು, ಈ ಅಮೇರಿಕ ಕ್ರಾಂತಿಯ ಸಂದರ್ಭದಲ್ಲಿ ಈ ಒಂದು ಸೈನ್ಯಕ್ಕೆ ನೀರನ್ನು ಸರಬರಾಜು ಮಾಡುತ್ತಿದ್ದಂತಹ ಒಂದು 21 ವರ್ಷ ವಯಸ್ಸಿನ ಒಬ್ಬ ಮಂದಬುದ್ಧಿಯ ಹುಡುಗಿಯೊಂದಿಗೆ ಒಂದು ಲೈಂಗಿಕ ಸಂಪರ್ಕವನ್ನು ಹೊಂದುತ್ತಾನೆ. ಆಗ ಅವಳಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತದೆ. ಈ ಮಗುವಿನ ಸಂತಾನದಲ್ಲಿ ಕಂಡು ಬರುವಂತಹ, ಅಂದರೆ ಅವರ ಜನ್ರೇಷನನ್ನು, ಆ ಮಗುವಿನ ಜನ್ರೇಷನ್ ಅಂದರೆ ಅವ್ರ ಮಕ್ಕಳು ಹೀಗೆ ಜನ್ರೇಷನ್ ಬೆಳೀತಾ ಹೋಗಿತ್ತು. ಇದರ ಮೂಲವನ್ನು ಕಂಡುಹಿಡಿದು ಈ ಗುಡಾರ್ಡ್ ಅವರು ಒಂದು ಅಧ್ಯಯನವನ್ನು ನಡೆಸಿದಾಗ ಅವರ ಸಂತತಿಯಲ್ಲಿ 480 ಜನರನ್ನು ಒಂದು ಸಂಪರ್ಕಕ್ಕೆ ಒಳಪಡಿಸಿದಾಗ, ಅಥವಾ ಅವರ ಸಂಪರ್ಕಕ್ಕೆ ತಾವು ಅಧ್ಯಯನವನ್ನು ಕೈಗೊಂಡಾಗ ಅದರಲ್ಲಿ ಕೇವಲ 46 ವ್ಯಕ್ತಿಗಳು ಮಾತ್ರ ಸಾಮಾನ್ಯ ಬುದ್ಧಿಶಕ್ತಿ ಉಳ್ಳವರಾಗಿದ್ದರು. ಇನ್ನು ಉಳಿದವರೆಲ್ಲರೂ ಮಂದಬುದ್ಧಿಯವರು, ಅಪರಾಧಿಗಳಾಗಿದ್ದರು, ರೋಗಿಗಳು, ಕುಡುಕರು, ಲೈಂಗಿಕ ವಿಪರ್ಯಾಸ್ತರು, ಹೀಗೆ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದವರನ್ನು ಈ ಉಳಿದ ವ್ಯಕ್ತಿಗಳನ್ನು ಕಂಡರು. ಇನ್ನು ಮುಂದುವರೆದು ಕಲ್ಲಿಕಾಕ್ ಅವರು ಏನು ಮಾಡಿದ್ರು ಅಂದರೆ, ಕ್ರಾಂತಿಯೆಲ್ಲ ಮುಗಿದ ಮೇಲೆ ನಂತರ ಅವರು 23 ವಯಸ್ಸಿಗೆ ಒಂದು ಉತ್ತಮ ಕುಟುಂಬದ ಒಬ್ಬ ಮಹಿಳೆಯನ್ನು ಮದುವೆಯಾಗಿರ್ತಾರೆ. ಅವಳ ಒಂದು ಸಂತತಿ ಅಥವಾ ಅವಳಿಂದ ಜನನಿಸಿದಂತಹ ಮಕ್ಕಳ ಒಂದು ಸಂತತಿಯನ್ನು ಪತ್ತೆ ಹಚ್ಚಲಾಗಿ ಅವರು 496 ಜನರನ್ನು ಪತ್ತೆ ಹಚ್ಚಿದರು. ಅವರಲ್ಲಿ ಕೆಲವರು ಅಥವಾ ಕೆಲವೊಂದು 3-4 ಜನರನ್ನು ಹೊರತುಪಡಿಸಿ ಉಳಿದವರೆಲ್ಲ ಸಾಮಾನ್ಯ ಅಥವಾ ಅದಕ್ಕಿಂತ ಹೆಚ್ಚಿನ ಬುದ್ಧಿಶಕ್ತಿಯವರಾಗಿದ್ದು, ಅವರಲ್ಲಿ ಕೆಲವೊಂದಿಷ್ಟು ರಾಜ್ಯಪಾಲರಾಗಿದ್ದರು, ಶಿಕ್ಷಕರಾಗಿದ್ದರು, ವಕೀಲರಾಗಿದ್ದರು, ಆಮೇಲೆ ಇಂಜಿನಿಯರ್ಸ್ ಆಗಿದ್ದರು, ವ್ಯಾಪಾರಿಗಳಾಗಿದ್ದರು. ಹೀಗೆ ಈ ಒಂದು ಅಧ್ಯಯನದ ಮೂಲಕ ಅವರು ಕಂಡುಕೊಂಡಿದ್ದೇನೆಂದರೆ, ತಾಯಿಯಲ್ಲಿರುವಂತಹ ಅನುವಂಶೀಯತೆ ಗುಣದಿಂದಾಗಿ ಅವರ ಒಂದು ಜನ್ರೇಷನ್ ಏನಾಯ್ತಪ್ಪ ಅಂದರೆ ಅದೇ ರೀತಿಯಾದಂತಹ ಒಂದು ಗುಣಾದಿಗಳನ್ನು ಹೊಂದುತ್ತಾ ಹೋಯಿತು. ಮಂದಬುದ್ಧಿ ಇರುವಂಥ ಹೆಣ್ಣಿನಿಂದ ಹುಟ್ಟಿದಂತಹ ಮಕ್ಕಳು ತಂದೆ ಒಬ್ಬರೇ ಆಗಿದ್ದರೂ ಕೂಡ ಇಲ್ಲಿ ತಾಯಂದಿರು ಬೇರೆ ಬೇರೆ ಆಗಿರೋದ್ರಿಂದ ಸಾಮಾನ್ಯ ಇರುವಂಥ ಹೆಣ್ಣು ಮಗಳಿಗೆ ಹುಟ್ಟಿದಂಥ ಮಕ್ಕಳು ಮತ್ತು ಅವ್ರ ಮಕ್ಕಳು ಅವರೆಲ್ಲರೂ ಸಾಮಾನ್ಯವಾಗಿ ಮತ್ತು ಬುದ್ಧಿವಂತರು ಮತ್ತು ತುಂಬ ಉತ್ತಮವಾದ ಚಾರಿತ್ರ್ಯ ಉಳ್ಳವರಾಗಿದ್ದರು. ಆದರೆ ಈ ಮಂದಬುದ್ಧಿ ಅಥವಾ ಸ್ವಲ್ಪ ಬುದ್ಧಿಭ್ರಮಣೆ ಇರುವಂಥ ಹೆಣ್ಣು ಮಗುವಿಗೆ ಇರುವಂತಹ ಒಂದು ಜನ್ರೇಷನ್ ಏನಿತ್ತಪ್ಪ ಅಂದರೆ ಅದು ಅವಳಂತೆಯೇ ಕೆಲವೊಂದಿಷ್ಟು ಮಂದಬುದ್ಧಿಯವರು, ಅಪರಾಧಿಗಳು, ರೋಗಿಗಳು, ಹೀಗೆ ಒಂದು ಅಂಗವೈಕಲ್ಯ ಅಥವಾ ಒಂದು ವ್ಯತ್ಯಾಸೀಕರಿಸಿದಂಥ ಗುಣಗಳನ್ನು ಹೊಂದಿದ್ದರು ಎಂದು ಈ ಒಂದು ಅಧ್ಯಯನದ ಮೂಲಕ ತಿಳಿಯುತ್ತದೆ. ಇನ್ನು ಪ್ರೀಮನ್ ಅವರು ಕೂಡ ಈ ಸಮರೂಪದ ಅವಳಿಗಳ ಒಂದು ಮಕ್ಕಳನ್ನು ತೆಗೆದುಕೊಂಡು ಅವರ ಬುದ್ಧಿಶಕ್ತಿಯನ್ನು ಕೂಡ ಪ್ರಯೋಗಕ್ಕೆ ಒಳಪಡಿಸಿದರು. ಅಂದರೆ 2 ಜನ ಸಮರೂಪದ ಅವಳಿಗಳು, ಅಂದರೆ ನಾನು ಆಗಲೇ ಹೇಳಿದಂತೆ ಒಂದು ಜೈಗೋಟ್ನಿಂದ ವಿಭಜನೆಯಾಗಿ ಹುಟ್ಟಿದಂಥ 2 ಮಕ್ಕಳನ್ನು ತೆಗೆದುಕೊಂಡು ಅವರಿಬ್ಬರ ಬುದ್ಧಿಶಕ್ತಿಯನ್ನು ಒಂದು ಪ್ರಯೋಗಕ್ಕೆ ಒಳಪಡಿಸಿದಾಗ ಅವರಿಬ್ಬರ ಬುದ್ಧಿಶಕ್ತಿ ಸೂಚ್ಯಾಂಕದ ಸಹಬಂಧ 0.9% ಆಗಿತ್ತು. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಇನ್ನು ಭ್ರಾತೃ ಅವಳಿಗಳಲ್ಲಿ ಪ್ರಯೋಗವನ್ನು ಕೈಗೊಂಡಾಗ 0.6ರಷ್ಟು, ಇನ್ನು ಒಡ ಹುಟ್ಟಿದವರು ಅಂದರೆ ಅವಳಿಗಳಲ್ಲದೆ ಒಡ ಹುಟ್ಟಿದವರನ್ನು ಪರೀಕ್ಷಿಸಿದಾಗ 0.50% ಏನಂದರೆ ಸಮರೂಪದ ಒಂದು ಸಮಾನವಾದಂತಹ ಸಹ ಸಂಬಂಧಿತ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡರು. ಅಷ್ಟೇ ಅಲ್ಲದೆ ಇನ್ನು ಸೋದರ ಸಂಬಂಧಿಗಳು ಅಂದರೆ ಕಾಕನ ಮಕ್ಕಳು, ಚಿಕ್ಕಪ್ಪ ಮಕ್ಕಳು ಅವರನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ 0.25ನಷ್ಟು ಸಾಮಾನ್ಯ ಸಹಬಂಧಿತ ಅಥವಾ ಸಹ ಸಂಬಂಧಿತ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಕೊಂಡರು. ಹಾಗಾಗಿ ಇದರಿಂದ ಅವರು ಕಂಡುಕೊಂಡಿದ್ದೇನಪ್ಪ ಅಂದರೆ, ಗುಣಲಕ್ಷಣಗಳಾದಂತಹ ಒಂದು ಬುದ್ಧಿಶಕ್ತಿ ಎನ್ನುವಂಥ ಗುಣಲಕ್ಷಣವನ್ನು ಕೂಡ ಅನುವಂಶೀಯತೆ ಪ್ರಭಾವದಿಂದ ಒಂದು ವಿಕಾಸವು ಹೊಂದುತ್ತದೆ ಎಂಬುದನ್ನು ಈ ಒಂದು ಅಧ್ಯಯನದ ಮೂಲಕ ಪ್ರೀಮನ್ ಅವರು ಪ್ರಸ್ತುತಪಡಿಸಿದರು. ಇನ್ನು ಫ್ರಾನ್ಸಿಸ್ ಗಾಲ್ಟನ್ ಅವರು ಈ ಅನುವಂಶತೆಗೆ ಒಂದು ಹೆಚ್ಚು ಒತ್ತನ್ನು ಕೊಟ್ಟು ಅವ್ರು ಹೇಳ್ತಾರೆ, ಪ್ರತಿಭಾಶಾಲಿಗಳು ಹುಟ್ಟಿನಿಂದಲೇ ಪ್ರತಿಭೆ ಉಳ್ಳವರಾಗಿಯೇ ಹುಟ್ಟುತ್ತಾರೆ. ಅವರ ಪ್ರಕಾರ ಮಗು
ಪ್ರತಿಭಾವಂತನಾಗಿದ್ದರೆ ಅವನು ಹುಟ್ಟುವಾಗಲೇ ಆ ಗುಣಗಳನ್ನು ಪಡೆದುಕೊಂಡು, ಅಂದರೆ ಅನುವಂಶೀಯತೆಯಿಂದ ಪಡೆದುಕೊಂಡು ಹುಟ್ಟಿರುತ್ತಾನೆ. ಅಂದರೆ ತಂದೆ ತಾಯಿಗಳಿಂದಲೇ ಒಂದು ಉತ್ತಮವಾದಂಥ ಬುದ್ಧಿಶಕ್ತಿ ಮತ್ತು ಪ್ರತಿಭೆಯನ್ನು ಹೊಂದಿರುತ್ತಾನೆ ಅಂತ. ಅಂದರೆ ಅವರ ಪ್ರಕಾರ ಸಂಗೀತಗಾರನ ಮಕ್ಕಳು ಸಂಗೀತದಲ್ಲಿ ಮುಂದುವರಿಯುತ್ತಾರೆ ಮತ್ತು ಅಧ್ಯಯನ ಶಾಲಿಯಾದಂಥ ಈ ಶಿಕ್ಷಕರ ಮಕ್ಕಳು ಅಥವಾ ಒಂದು ಅಧ್ಯಾಪಕರ ಮಕ್ಕಳು ಮುಂದೆ ಚುರುಕಾದಂಥ ಬುದ್ಧಿಶಕ್ತಿಯನ್ನು ಹೊಂದಿದವರೇ ಆಗಿರ್ತಾರೆ. ನೃತ್ಯಪಟುಗಳ ಮಕ್ಕಳು ನೃತ್ಯಪಟುಗಳಲ್ಲೇ ಹೆಚ್ಚು ಆಸಕ್ತಿಯನ್ನು ಅಥವಾ ಒಂದು ಕೌಶಲ್ಯವನ್ನು, ಉತ್ತಮ ಕೌಶಲ್ಯವನ್ನು ಹೊಂದಿರುತ್ತಾರೆ ಎಂದು ಈ ಫ್ರಾನ್ಸಿಸ್ ಗಾಲ್ಟನ್ ಅವರು ಹೇಳುವ ಪ್ರಯತ್ನವನ್ನು ಮಾಡಿದರು. ಇನ್ನು ಕಾರ್ಲ್ ಫ್ರಿಯರ್ಸನ್ ಅವರು ಹೇಳುವಂತೆ ವಿಕಾಸದ ಮೇಲೆ ಅನುವಂಶೀಯತೆ 7 ಪಟ್ಟು ಹೆಚ್ಚು ಪ್ರಭಾವ ಬೀರುತ್ತದೆ. ಅಂದರೆ 10% ಪ್ರಮಾಣವನ್ನು ನಾವು ಗಣನೆಗೆ ತೆಗೆದುಕೊಂಡಾಗ ಅದರಲ್ಲಿ 7%ನಷ್ಟು ಹೆಚ್ಚು ವಿಕಾಸದ ಮೇಲೆ ಅನುವಂಶೀಯತೆ ಪರಿಣಾಮವನ್ನು ಬೀರುತ್ತದೆ ಎಂದು ಯಾರು ಕಾರ್ಲ್ ಫ್ರಿಯರ್ಸನ್ ಅವರು ಹೇಳ್ತಾರೆ. ಇದಿಷ್ಟು ನಮ್ಮ ಪ್ರಮುಖ ಮನೋವಿಜ್ಞಾನಿಗಳಾದಂತಹ ಗುಡಾರ್ಡ್ ಅವರಾಗಿದ್ದು, ಫ್ರೀಮನ್ ಅವರು, ಫ್ರಾನ್ಸಿಸ್ ಗಾಲ್ಟನ್ ಅವರು, ಕಾರ್ಲ್ ಫ್ರಿಯರ್ಸನ್ ಅವರು, ಇವರುಗಳು ಅನುವಂಶೀಯತೆ ಹೆಚ್ಚು ಒಂದು ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಎಂದು ತಮ್ಮ ಪ್ರಯೋಗದ ಮೂಲಕ ಸ್ಪಷ್ಟೀಕರಿಸಿದರು. ಇನ್ನು ಮುಂದುವರೆದು ನೋಡುವುದಾದರೆ ಈ ಅನುವಂಶೀಯತೆ ಸಿದ್ಧಾಂತಗಳು, ಕೆಲವೊಂದಿಷ್ಟು ಅನುವಂಶೀಯ ಸಿದ್ಧಾಂತಗಳಿದ್ದು ಅವುಗಳನ್ನು ನೋಡುವುದಾದರೆ ಮೊದಲಿಗೆ ಬರುವುದು ಲೆಮಾರ್ಕಿನ ವಿಕಾಸವಾದದ ಸಿದ್ಧಾಂತ. ಇವುಗಳ ಮೇಲೆ ಅನೇಕ ಪ್ರಶ್ನೆಗಳು ಈ ಮುಂಚೆ ಪರೀಕ್ಷೆಯಲ್ಲಿ ಕೇಳಲಾಗಿದ್ದು ಇವುಗಳನ್ನು ಸ್ಪಷ್ಟವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡುವ. ಮೊದಲನೆಯದು ಲೆಮಾರ್ಕಿನ ವಿಕಾಸದ ಸಿದ್ಧಾಂತ. ವಿಕಾಸದ ಸಿದ್ಧಾಂತವನ್ನು ಹೇಳಿದವರು ಲೆಮಾರ್ಕ್ ಅವರು ಎಂಬುದು ಸುಮಾರು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೂಡ ಕೇಳಲಾಗಿದೆ. ಹಾಗಾದರೆ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಜೀವಿಯು ಅರ್ಜಿತ ಗುಣಗಳ ವಿಶೇಷಗಳು ಮುಂಬರುವ ಪ್ರಾಣಿಗಳಲ್ಲಿ ಸಂಕ್ರಮಣಗೊಳ್ಳುತ್ತದೆ. ಅಂದರೆ ಒಂದು ಜೀವಿಯಲ್ಲಿ ಯಾವುದಾದ್ರೂ ಒಂದು ಪರಿಸರಕ್ಕೆ ಒಂದು ಹೊಂದಿಕೊಳ್ಳುವಂತಹ ಗುಣಗಳನ್ನೇನಾದರೂ ಅದು ಬೆಳೆಸಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದರೆ ಅದರಲ್ಲಿ ಒಂದಿಷ್ಟು ಗುಣಗಳು ಒಂದಿಷ್ಟು ಏನು ಅರ್ಜಿತ ಅಂದರೆ ಹೊಂದಿರುವಂಥ ಅಥವಾ ಗಳಿಸಿಕೊಳ್ಳುವಂಥ ಗುಣಗಳು ಅದರಲ್ಲಿ ಪ್ರಕಟವಾಗದೇ ಇದ್ದರೂ ಕೂಡ ಅದರ ಮುಂದಿನ ಜನರೇಷನ್ ಅಂದರೆ ಮುಂಬರುವಂತಹ ಪ್ರಾಣಿಗಳಲ್ಲಿ ಆ ಒಂದು ಗುಣಗಳು ಉದ್ಭವವನ್ನು ಅಥವಾ ಆ ಗುಣಗಳನ್ನು ಕಾಣಬಹುದು. ಇವರ ಒಂದು ಲೆಮಾರ್ಕಿನ ವಿಕಾಸ ಸಿದ್ಧಾಂತದ ಮೇಲೆ ಈ ಜಿರಾಫೆಗಳ ಕತ್ತಿನ ಒಂದು ಉದಾಹರಣೆಯನ್ನು ಕೊಡುವುದನ್ನು ನಾವು ಸಾಮಾನ್ಯವಾಗಿ ಕಾಣಬಹುದು. ಅಂದರೆ ಸಾಮಾನ್ಯವಾಗಿ ಈ ಜಿರಾಫೆಗಳ ಕತ್ತು ಉದ್ದ ಇರಲಿಲ್ಲ. ಮೊದಲಿಗೆ ಅವುಗಳು ಈ ಬೇಸಿಗೆ ಸಂದರ್ಭದಲ್ಲಿ ಅಥವಾ ಬರಗಾಲದ ಸಂದರ್ಭದಲ್ಲಿ ಎತ್ತರದ ಗಿಡಗಳಲ್ಲಿರುವಂತಹ ಹಸಿರನ್ನು ತಿನ್ನಲು ಪ್ರಯತ್ನಿಸ್ತಾ ಇದ್ದುವು. ಹೀಗೆ ಪ್ರಯತ್ನಿಸ್ತಾ ಇರಬೇಕಾದ್ರೆ ಇವುಗಳ ಪೂರ್ವ ಜೀವಿಗಳಲ್ಲಿ ಇದ್ದಂತಹ ಗುಣವಿಶೇಷಣಗಳಲ್ಲಿ ಕತ್ತು ಸಣ್ಣದಿತ್ತು. ಆದರೆ ಇವುಗಳ ಪ್ರಯತ್ನದಿಂದ ಇವುಗಳ DNA ಈ ಒಂದು ಗುಣವಿಶೇಷ ಪ್ರಾರಂಭವಾಗಿ ಮುಂದಿನ ಜನ್ರೇಷನ್ ಅಂದರೆ ಅವುಗಳ ನಂತರದ ಮರಿಗಳಿಗೆ ಏನಾಯ್ತು ಅಂದರೆ ಕತ್ತು ಉದ್ದವಾಗಿ ಬೆಳೆಯಲು ಪ್ರಾರಂಭಿಸಿತು ಎಂದು ಈ ಲೆಮಾರ್ಕ್ ಅವರ ಸಿದ್ಧಾಂತಕ್ಕೆ ಒಂದು ಉದಾಹರಣೆಯನ್ನು ಕೊಡಬಹುದು. ಹಾಗಾಗಿ ಅರ್ಜಿತ ಗುಣಗಳು ಅಂದರೆ ನಾವು ಇವಾಗಲಿಂದ ಪ್ರಯತ್ನಪೂರ್ವಕವಾಗಿ ಪ್ರಾರಂಭಿಸಿದಂತಹ ಗುಣಗಳು ನಮ್ಮಲ್ಲಲ್ಲದೇ ಇದ್ದರೂ ಕೂಡ ನಮ್ಮ ಮುಂದಿನ ಜನ್ರೇಷನ್ಗಳಲ್ಲಿ ಆ ಗುಣವಿಶೇಷಗಳನ್ನು ನಾವು ಕಾಣಬಹುದು. ಇದನ್ನು ಹೇಳಿದವರು ಯಾರಪ್ಪ ಅಂದರೆ ಲೆಮಾರ್ಕಿನ್ನವರು. ಇನ್ನು ಎಲ್ಲ ಪ್ರಜಾತಿಯ ಪ್ರಾಣಿಗಳಲ್ಲಿ ಆಗುವ ಪರಿವರ್ತನೆ ಅಲ್ಲಿನ ಪರಿಸರಕ್ಕೆ ಹೊಂದಿಕೊಳ್ಳುವುದಕ್ಕಾಗುತ್ತದೆ. ನಾನು ಆಗಲೇ ಹೇಳಿದಂತೆ ಪರಿಸರಕ್ಕೆ ಹೊಂದಿಕೊಳ್ಳಲು ಎಲ್ಲ ಜೀವಿಗಳು ಪ್ರಯತ್ನವನ್ನು ಪಡುತ್ತದೆ. ಹಾಗೆಯೇ ಪ್ರಯತ್ನಿಸಿದಾಗ ಉಂಟಾಗುವ ಗುಣವಿಶೇಷಣಗಳು ಮುಂದಿನ ಜೀವಿಗಳಿಗೂ ಕೂಡ ವರ್ಗಾವಣೆ ಹೊಂದುತ್ತದೆ. ಕೆಲವೊಂದಿಷ್ಟು ಸಾರಿ ಈ ಒಂದು ಸಿದ್ಧಾಂತವನ್ನು ಕೆಲವೊಂದಿಷ್ಟು ಪ್ರಯೋಗಗಳಿಂದ ಅಲ್ಲಗಳೆಯುವುದು ಅಥವಾ ಇದು ದೋಷಪೂರಿತವಾಗಿರುವುದು ಎಂದು ಹೇಳಬಹುದು. ಉದಾಹರಣೆಗೆ ಒಂದು ಇಲಿಗೆ ಅದು ಬಾಲ ಅಷ್ಟಾಗಿ ಅದರ ಅನುಪಯುಕ್ತ ವಸ್ತು. ಆದರೆ ಆ ಇಲಿಯ ಬಾಲವನ್ನು ಕತ್ತರಿಸಿದಾಗ ಮತ್ತೆ ಮುಂದಿನ ಜೀವಿಯಲ್ಲೂ ಅದು ಕಾಣಬಾರದು. ಹಾಗೆ ಪ್ರಯೋಗವನ್ನು ಕೈಗೊಂಡ್ರು. ಒಂದು ಇಲಿಯ ಬಾಲವನ್ನು ಕತ್ತರಿಸಿದ್ರು, ಅದರ ಮರಿ ಹುಡ್ತು, ಅದಕ್ಕೆ ಬಾಲ ಇತ್ತು, ಅದನ್ನು ಕಟ್ ಮಾಡಿದರು. ಹೀಗೆ ಕಟ್ ಮಾಡ್ತಾ ಹೋದರೂ ಕೂಡ ಆ ಬಾಲ ಮತ್ತೆ ಕಾಣಿಸ್ತಾನೆ ಹೋಯಿತು. ಇದರಿಂದ ಈ ಒಂದು ಸಿದ್ಧಾಂತವು ಸುಳ್ಳು ಎಂದು ಕೆಲವೊಬ್ಬರು ಪ್ರತಿಪಾದಿಸಿದರೂ ಕೂಡ ಇದರಲ್ಲಿ ಕೆಲವೊಂದಿಷ್ಟು ಅಂಶಗಳು ಏನಂದರೆ ಪರಿಸರಕ್ಕೆ ಹೊಂದಿಕೊಳ್ಳಲು ಒಂದು ಜೀವಿಗಳು ಪ್ರಯತ್ನವನ್ನು ಪಡುತ್ತವೆ ಎಂಬುದನ್ನು ಅಲ್ಲಗಳೆಯಲು ಸಾಧ್ಯ ಆಗದೇ ಇದ್ದರಿಂದ ಈ ಒಂದು ಲೆಮಾರ್ಕಿನ ವಿಕಾಸ ಸಿದ್ಧಾಂತ ಅಷ್ಟೊಂದು ಈವಾಗಲೂ ಕೂಡ ಪ್ರಚಾರಕ್ಕೆ ಒಳಪಟ್ಟಿದೆ.
ಇನ್ನು ನಂತರ ಬಂದಿದ್ದು ಡಾರ್ವಿನ್ನ ಸಿದ್ಧಾಂತ. ಈ ಡಾರ್ವಿನ್ನ ಸಿದ್ಧಾಂತವನ್ನು ನಾವು ಸಂಘರ್ಷದ ಸಿದ್ಧಾಂತ ಅಂತ ಕರಿತೀವಿ. ಈ ಸಂಘರ್ಷದ ಸಿದ್ಧಾಂತ ಎಂಬ ಪದವೇ ಹೇಳುವಂತೆ ಇಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಪ್ರಮುಖವಾಗಿ ಡಾರ್ವಿನ್ ಅವರು ವ್ಯಕ್ತಪಡಿಸಿದರು. ಏನಪ್ಪ ಅಂದರೆ, ಬಲಿಷ್ಠವಾಗಿರುವುದು ಬದುಕುತ್ತದೆ ಮತ್ತು ಉಳಿವಿಗಾಗಿ ಹೋರಾಟ ಮಾಡುತ್ತಾರೆ ಮತ್ತು ಬದಲಾಗುತ್ತಿರೋ ಪರಿಸರಕ್ಕೆ ಹೊಂದಿಕೊಳ್ಳುವುದು. ಇದನ್ನೇ ಡಾರ್ವಿನ್ ಅವರು ಹೇಳಲು ಪ್ರಯತ್ನಿಸಿದರು. ಅದಕ್ಕೆ ಉದಾಹರಣೆಯಾಗಿ ತೆಗೆದುಕೊಳ್ಳೋದಾದರೆ, ಒಂದು ನಾಯಿ ಮರಿ ಸುಮಾರಾಗಿ ಒಂದು 5 ಅಥವಾ 4 ಮರಿಗಳನ್ನು ಹಾಕಿರುತ್ತದೆ. ಈ 4 ಮರಿಗಳು, ಎಲ್ಲ ಮರಿಗಳು ಜೀವಂತವಾಗಿರುತ್ತೆ. ಬರೀ ನಾಯಿ ಮರಿನೇ ಅಂತಲ್ಲ, ಬೆಕ್ಕಿನ ಮರಿಯನ್ನು ತೆಗೆದುಕೊಂಡ್ರೆ ಅದು ಹಾಕುವಂಥ ಎಲ್ಲ ಮರಿಗಳು ದೊಡ್ಡವಾಗಿ ಬೆಳೆಯುವುದಿಲ್ಲ. ಯಾಕೆ ಬೆಳೆಯುವುದಿಲ್ಲ ಎಂಬುದನ್ನು ನೋಡಿದಾಗ ಈ ಡಾರ್ವಿನ್ನ ಸಿದ್ಧಾಂತ ನಮಗೆ ಅವಕ್ಕೆ ಸ್ಪಷ್ಟನೆಯನ್ನು ನೀಡುತ್ತದೆ. ಏನೆಂದರೆ, ಹುಟ್ಟಿದಂಥ ಎಲ್ಲ ಮರಿಗಳಲ್ಲಿ ಯಾವುದು ಬಲಿಷ್ಠವಾಗಿರುತ್ತದೆಯೋ ಅದು ಬದುಕುತ್ತದೆ. ಅಂದರೆ 5 ಮರಿಗಳು ಒಂದೇ ಸಮಯದಲ್ಲಿ ಹುಟ್ಟಿದರೂ ಕೂಡ ಆ 5 ಮರಿಗಳಲ್ಲಿ ಯಾವುದು ಬಲಿಷ್ಠವಾಗಿ, ಅಂದರೆ ವಿರೋಧವನ್ನು ಎದುರಿಸಿ, ಅಂದರೆ ಬೇರೆ ಬೇರೆ ಪ್ರಾಣಿಗಳು ಅಟ್ಯಾಕ್ ಮಾಡೋದಾಗಿರ್ಬೋದು, ಅಥವಾ ಹವಾಮಾನದ ವೈಪರೀತ್ಯ ಆಗಿರ್ಬೋದು, ಹಸಿವಾಗಿರ್ಬೋದು, ಅಥವಾ ವಾತಾವರಣದ ವೈಪರೀತ್ಯವಾಗಿರ್ಬೋದು, ಇವೆಲ್ಲವನ್ನು ತಡೆದುಕೊಂಡು ಯಾವ ವ್ಯಕ್ತಿಗಳು ಪ್ರತಿರೋಧವನ್ನು ತಡೆದುಕೊಂಡು ಬದುಕಲು ಬಲಿಷ್ಠವಾಗಿರುತ್ತದೆ ಆ ಮರಿಗಳು ಉಳಿಯುತ್ತವೆ. ಯಾವ ಮರಿಗಳು ಅಬಲಿಷ್ಠವಾಗಿ, ಅಂದರೆ ಒಂದು ರೋಗಗ್ರಸ್ತವಾಗಿ ಇರುತ್ತವೆ, ಅವು ಸಾಯುತ್ತವೆ. ಇನ್ನು ಉಳಿವಿಗಾಗಿ ಹೋರಾಟ. ನೀವು ಆ ಎಲ್ಲ 4 ಅಥವಾ 5 ಮರಿಗಳ ಒಂದು ಜಾಗದಲ್ಲಿ ಒಂದಿಷ್ಟು ಆಹಾರ ಪದಾರ್ಥವನ್ನು ಇಟ್ಟರೆ ಏನು ಮಾಡ್ತವೆ ಅಂದರೆ, ಅವು ತಮ್ಮ ಹಸಿವಿನ ಪ್ರಭಾವದಿಂದ ಆಹಾರವನ್ನು ತಿನ್ನಲು ಪ್ರಯತ್ನಿಸ್ತವೆ. ಆಗ ತಿನ್ನಲು ಪ್ರಯತ್ನಿಸುವಾಗ ಬೇರೆ ಮರಿಗಳು ಅಥವಾ ತಮ್ಮ ಸಹೋದರ ಮರಿಗಳು ಏನಾದರೂ ಬಂದರೆ ಅವುಗಳನ್ನು ಏನು ಮಾಡ್ತವೆ ಅಂದರೆ ದೂಡುವುದಾಗಲಿ ಅಥವಾ ಅವುಗಳ ಮೇಲೆ ದಾಳಿ ಮಾಡುವುದಾಗಿ ಹೀಗೆ ಮಾಡುವ ಮೂಲಕ ತನ್ನ ಉಳಿವಿಗಾಗಿ ಏನು ಮಾಡುತ್ತದೆ ಅಂದರೆ ತನ್ನ ಒಂದು ಜಾತಿಯ ಪ್ರಾಣಿಗಳೊಂದಿಗೆ ಹೋರಾಟವನ್ನು ಪ್ರಾಣಿಗಳು ಮಾಡಿ ಯಾವುದು ಬಲಿಷ್ಠವಾಗಿರುತ್ತದೆ ಅದು ಉಳಿಯುತ್ತದೆ. ಇನ್ನು ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳುವುದು. ಹೀಗೆ ಮೊದಲು ತಾಯಿ ಗರ್ಭದಿಂದ ಬಂದಂತಹ ಮರಿಗಳೆಲ್ಲವೂ ಸಾಮಾನ್ಯವಾಗಿ ಬೆಚ್ಚದಾದಂತಹ ವಾತಾವರಣದಲ್ಲಿ ಇರುತ್ತವೆ. ಆದರೆ ನಂತರ ತಾಯಿ ಏನು ಮಾಡ್ತಾಳೆ ಅಂದರೆ ಆ ಮರಿಗಳನ್ನು ಹೊರಗಡೆ ಕರೆದುಕೊಂಡು ಹೊರ ಪ್ರಪಂಚದ ವಾತಾವರಣಕ್ಕೆ ಅವುಗಳನ್ನು ಹೊಂದಿಸಲು ಪ್ರಯತ್ನಿಸ್ತಾಳೆ. ಹೀಗೆ ಹೊಂದಿಕೊಳ್ಳುವಂಥ ಪ್ರಾಣಿಗಳು ಬದುಕುತ್ತವೆ. ಆದರೆ ಹೊಂದಿಕೊಳ್ಳಲಾಗದಿರುವಂಥ ಪ್ರಾಣಿಗಳು, ಕೆಲವೊಂದಿಷ್ಟು ಪ್ರಾಣಿಗಳು ಸಾಯುವುದನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ಬದಲಾಗುತ್ತಿರುವ ಪರಿಸರಕ್ಕೆ, ಗುಡುಗು ಮಿಂಚು ಮಳೆ ಇವುಗಳೆಲ್ಲದಕ್ಕೂ ಒಂದು ಬದಲಾವಣೆಗೆ ಪ್ರಾಣಿಗಳು ತಮ್ಮನ್ನು ತಾವು ಬದಲಾಯಿಸಿಕೊಂಡು ಬದುಕಲು ಪ್ರಯತ್ನಿಸುತ್ತವೆ. ಇನ್ನು ಇವರು ಹೇಳುವಂಥ ಸಿದ್ಧಾಂತದಲ್ಲಿ ನೋಡುವಂತೆ ಉದ್ಭವ ವಿಕಾಸ ಸಿದ್ಧಾಂತ, ಡಾರ್ವಿನ್ ಅವರು ಹೇಳುವಂಥ ಸಿದ್ಧಾಂತವನ್ನು ನೋಡಿದಾಗ ನಮಗೆ ಈ ಉದ್ಭವ ವಿಕಾಸ ಸಿದ್ಧಾಂತ ತುಂಬ ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತದೆ. ಅದೇನೆಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಅಂದರೆ ನಮ್ಮನ್ನು ಅಥವಾ ಮೂಲವಾಗಿ ನಮ್ಮ ಒಂದು ಪರಿಸರವೇ ತನಗೆ ಹೊಂದಿಕೊಳ್ಳುವಂಥ ಜೀವಿಗಳನ್ನು ಆಯ್ಕೆ ಮಾಡುತ್ತದೆ. ಇದರ ಅರ್ಥ ಏನಪ್ಪ ಅಂದರೆ, ಬಂದು ಅದು ರ್ಯಾಂಕಿಂಗ್ ಕೊಡೋಲ್ಲ. ಪರಿಸರ ಬಂದು ನೀನಿರು ಅಂತಲ್ಲ. ತಾನು ಪರಿಸರ ಒಂದು ಇಂಡೈರೆಕ್ಟಾಗಿ ಏನು ಮಾಡುತ್ತೆ ಅಂದರೆ ಅನೇಕ ಸವಾಲುಗಳನ್ನು ಅಥವಾ ಅನೇಕ ಬದಲಾವಣೆಗಳನ್ನು ಜೀವಿಗಳ ಮೇಲೆ ಹೇರುತ್ತದೆ. ಇವುಗಳನ್ನು ಪಾರಾಗಿಸಿಕೊಂಡು ಯಾರು ಬದುಕ್ತಾ ಇರುತ್ತೋ ಅಂತಹ ಜೀವಿಗಳು ಏನಾಗ್ತಾರೆ ಅಂದರೆ ವಿಕಾಸ ಹೊಂದುತ್ತಾರೆ ಎಂಬುದನ್ನೇ ತಿಳಿಸೋದೇ ಈ ಉದ್ಭವ ವಿಕಾಸ ಸಿದ್ಧಾಂತ. ಇನ್ನು ನಂತರ ಮೆಂಡಲ್ ಅವರು ಕೂಡ ಈ ಒಂದು ವಂಶವಾಹಿನಿಯ ಬಗ್ಗೆ ಒಂದಿಷ್ಟು ಪ್ರಯೋಗಗಳನ್ನು ಕೈಗೊಂಡರು. ಅದೇನಪ್ಪ ಅಂದರೆ ವಂಶಾಕ್ರಮ ಸಿದ್ಧಾಂತ. ಇವರು ಈ ಬಟಾಣಿಗಳ ಮೇಲೆ ಪ್ರಯೋಗವನ್ನು ಒಂದು ಕೈಗೊಂಡರು. ಹೇಗೆ ಅಂದರೆ, ಈ ಸಣ್ಣ ಕಾಳುಗಳಿರುವಂತಹ ಬಟಾಣಿಗಳು ಮತ್ತು ದೊಡ್ಡ ಕಾಳುಗಳಿರುವಂಥ ಬಟಾಣಿಗಳನ್ನು ಬೆಳೆಸುವ ಮೂಲಕ ಸಣ್ಣ ಕಾಳಿನ ಬಟಾಣಿಗಳನ್ನು ಮತ್ತು ದೊಡ್ಡ ಕಾಳಿನ ಬಟಾಣಿಗಳನ್ನು ಒಂದಕ್ಕೊಂದು ಕ್ರಾಸ್ ಬೀಡ್ ಮಾಡುವ ಮೂಲಕ ಕೆಲವೊಂದಿಷ್ಟು ಸಪ್ರೇಟಾಗಿ ಮತ್ತೆ ಬೇರೆ ಬಟಾಣಿಗಳನ್ನು ಬೆಳೆದರು. ಹೀಗೆ ಬೆಳೆದಂತಹ ಬಟಾಣಿಗಳು ಅಥವಾ ವಟಾಣಿ ಕಾಳುಗಳು ಅಂತ ಕರಿಬೋದು. ಇವುಗಳನ್ನು ನೋಡಿದರೆ ಕೆಲವೊಂದಿಷ್ಟು ಕಾಳುಗಳು ದೊಡ್ಡ ಕಾಳು, ಅಂದರೆ ಆ ಕ್ರಾಸ್ ಬೀಡ್ನಲ್ಲಿ ಹುಟ್ಟಿದಂಥ ಕೆಲವೊಂದಿಷ್ಟು ಕಾಳುಗಳು ದೊಡ್ಡ ಕಾಳುಗಳಾಗಿ ಹುಟ್ಟಿರ್ತವೆ, ಕೆಲವೊಂದಿಷ್ಟು ಸಣ್ಣ ಕಾಳುಗಳೇ ಹುಟ್ಟಿರ್ತವೆ. ಹಾಗಾದರೆ ಇದನ್ನು ನೋಡಿದಾಗ ಅವ್ರಿಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಯಾವ ಒಂದು ಈ ಕ್ರಾಸ್ ಬೀಡ್ ಸಂದರ್ಭದಲ್ಲಿ ಯಾವ ಗುಣಾಣು ಪ್ರಭಾವಶಾಲಿಯಾಗಿರುತ್ತದೆ ಆ ಒಂದು ಪ್ರಭಾವಶಾಲಿಯ ತಳಿಯ ಕಾಳುಗಳು ಉತ್ಪತ್ತಿ. ಅಂದರೆ ಈ ಕ್ರಾಸ್ ಬೀಡಲ್ಲಿ ಸಣ್ಣ ಕಾಳುಗಳ ಒಂದು ಪ್ರಭಾವ ಹೆಚ್ಚಾಗಿದ್ದರೆ ಅವುಗಳ ಒಂದು ಪರಾಗಸ್ಪರ್ಶದಲ್ಲಿ ಅಥವಾ ಅವುಗಳ ಕೇಸರಿಯಲ್ಲಿ ಹೆಚ್ಚು ಒಂದು
ಪ್ರಭಾವಶಾಲಿ ಇತ್ತಪ್ಪ ಅಂದರೆ ಏನಾಗುತ್ತೆ ಅಂದರೆ ಈ ದೊಡ್ಡ ಕಾಳುಗಳಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಕಾಳುಗಳು, ದೊಡ್ಡ ಕಾಳುಗಳ ಗಿಡಗಳಲ್ಲೇ ಸಣ್ಣ ಕಾಳುಗಳನ್ನು ನೋಡ್ಬೋದು. ಅಥವಾ ಈ ಸಣ್ಣ ಕಾಳುಗಳ ಗಿಡಗಳಲ್ಲಿ ಈ ದೊಡ್ಡ ಕಾಳುಗಳ ಪ್ರಭಾವ ಹೆಚ್ಚಾಗಿದ್ದರೆ ಅವುಗಳಲ್ಲೂ ಕೂಡ ದೊಡ್ಡ ಕಾಳುಗಳು ಬೆಳೆಯೋದನ್ನು ನೋಡ್ಬೋದು. ಇದರಿಂದ ಅವ್ರು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಪ್ರಭಾವಶಾಲಿ ಗುಣವನ್ನು ಆದ್ಯತೆ ಅಂದರೆ ಏನಂದರೆ ಈ ವಂಶಾಕ್ರಮ ಸಿದ್ಧಾಂತದಲ್ಲಿ ಯಾವ ಒಂದು ವಂಶದ ಗುಣ ಪ್ರಭಾವಶಾಲಿಯಾಗಿರುತ್ತದೆಯೋ ಅದೇ ಏನಂದರೆ ಮುಂದಿನ ಒಂದು ವಿಕಾಸದಲ್ಲಿ ಕಾಣ್ಬೋದು. ಅಂದರೆ ಒಂದು ಜೀವಿಯ ಒಂದು ವಿಕಾಸದಲ್ಲಿ ಅವನಲ್ಲಿರುವಂಥ ಅನೇಕ ಗುಣಗಳಿರುತ್ತವೆ, ಆದರೆ ಅವುಗಳಲ್ಲಿ ಯಾವುದು ಪ್ರಭಾವಶಾಲಿಯಾಗಿರುತ್ತೋ ಅದು ಹೆಚ್ಚು ಮುಂದಿನ ಒಂದು ಹಂತದವರೆಗೂ ಸಾಗುತ್ತದೆ ಎಂಬುದನ್ನು ಇವರ ಒಂದು ಮೆಂಡಲ್ ಅವರ ಸಿದ್ಧಾಂತದಲ್ಲಿ ನಾವು ತಿಳಿದುಕೊಳ್ಳಬಹುದು. ಇನ್ನು ಆನುವಂಶೀಯತೆ ನಿಯಮಗಳು ಅಂದರೆ ಆನುವಂಶೀಯತೆ ಕೆಲವು ವ್ಯತ್ಯಾಸಗಳನ್ನು ಕಾಣಬಹುದು. ಅವುಗಳ ಹೇಗೆ ಎಂಬುದನ್ನು ಈ ನಿಯಮಗಳ ಮೂಲಕ ನೋಡೋದಾದರೆ, ಮೊದಲನೆಯದು ಪ್ರತಿರೂಪಕ್ಕೆ ಪ್ರತಿರೂಪದ ತತ್ವ. ಅಂದರೆ ತಂದೆ ತಾಯಿಗಳಂತೆ ಕೂದಲಾಗಿರ್ಬೋದು ಅಥವಾ ಕೂದಲಿನ ಬಣ್ಣ ಅಥವಾ ಕಣ್ಣಿನ ಬಣ್ಣ, ಚರ್ಮ, ಎತ್ತರ, ಗಾತ್ರ ಆ್ಯಸ್ ಇಟ್ ಈಸ್ ತಂದೆ ತಾಯಿಗಳನ್ನೇ ಹೋಲುತ್ತಾ ಇರುವಂಥ ಮಕ್ಕಳು ಹುಟ್ಟಿದರೆ ಅವರನ್ನು ನಾವೇಂತ ಕರಿತೇವೆ ಅಂದರೆ ಸಮರೂಪದ ಅಂದರೆ ರೂಪಕ್ಕೆ ಪ್ರತಿರೂಪವಾದ ತತ್ವದಿಂದ ಹುಟ್ಟಿದಂಥ ಮಕ್ಕಳು ಅಥವಾ ಆನುವಂಶೀಯತೆಯ ತತ್ವ ಯಾವುದು? ರೂಪಕ್ಕೆ ಪ್ರತಿರೂಪ ಅಂದರೆ ಆ್ಯಸ್ ಇಟ್ ಈಸ್ ತಂದೆ ತಾಯಿಗಳನ್ನೇ ಹೋಲ್ತಾ ಇದ್ದರೆ ಅಥವಾ ಅವರ ಅಜ್ಜ ಅಜ್ಜಿ ಅವರ ವಂಶದಲ್ಲಿರುವಂಥ ವ್ಯಕ್ತಿಗಳನ್ನೇ ಹೋಲ್ತಾ ಇದ್ದರೆ ಅವರನ್ನು ನಾವು ಪ್ರತಿರೂಪಕ್ಕೆ ಅಥವಾ ರೂಪಕ್ಕೆ ಪ್ರತಿರೂಪದ ತತ್ವ ಅಂತ ಕರಿತೀವಿ. ಇನ್ನು ಭಿನ್ನತೆಯ ತತ್ವ ಅಂದರೆ ತಂದೆ ತಾಯಿಗಳಿಗಿಂತ ವಿಭಿನ್ನವಾದಂಥ ಮಕ್ಕಳು ಜನಿಸಿದರೆ, ಅಂದರೆ ಈಗ ಬೆಳ್ಳಗಿರುವಂಥ ತಂದೆ ತಾಯಿಗಳಿಗೆ ಕಪ್ಪಾದ ಮಕ್ಕಳು ಹುಟ್ಟಬೋದು, ಅಥವಾ ಕಪ್ಪಾಗಿರುವಂಥ ತಂದೆ ತಾಯಿಗಳಿಗೆ ಬಿಳಿ ಬಣ್ಣದ ಚರ್ಮದ ಮಕ್ಕಳು ಹುಟ್ಟಬೋದು, ಅಥವಾ ಗಿಡ್ಡ ಮಕ್ಕಳಿಗೆ ಎತ್ತರವಾದಂಥ ಮಕ್ಕಳು ಹುಟ್ಟೋದು. ಇದೆಲ್ಲ ಅಂದರೆ ವಿಭಿನ್ನವಾದಂಥ ಅವರ ಒಂದು ಕುಟುಂಬದಲ್ಲಿಯೇ ಯಾರಿಗೂ ಈಗ ಪ್ರೆಸೆಂಟ್ ಇರುವಂಥ ಕುಟುಂಬದಲ್ಲಿರುವಂಥ ಯಾವ ಸದಸ್ಯರಿಗೂ ಇಲ್ಲದೇ ಇರುವಂಥ ಗುಣವಿಶೇಷಗಳನ್ನು ಹೊತ್ತು ಹುಟ್ಟಿದಂಥ ಮಕ್ಕಳುಗಳನ್ನು ನೋಡಿದಾಗ ಇದು ಯಾವ ಒಂದು ತತ್ವಕ್ಕೆ ಒಂದು ಹತ್ತಿರವಾದದ್ದು ಎಂದರೆ ಭಿನ್ನತೆಯ ತತ್ವಕ್ಕೆ ಹತ್ತಿರವಾದ. ಅಂದರೆ ಭಿನ್ನತೆ ಅಂದರೆ ವಿಭಿನ್ನವಾದಂಥ ಬೇರೆ ಬೇರೆಯಾದಂತಹ ತತ್ವ ಅಥವಾ ಬೇರೆ ಬೇರೆಯಾದಂಥ ರೂಪವನ್ನು ಹೊಂದಿರುವಂಥ ಮಕ್ಕಳು ಹುಟ್ಟೋದು. ಇನ್ನು ನಂತರದು ಪ್ರತಿಗಮನ ತತ್ವ ಅಂದರೆ ಅಪೋಸಿಟ್. ಅಂದರೆ ಎತ್ತರವಾದಂತಹ ತಂದೆ ತಾಯಿಗಳಿಗೆ ಗಿಡ್ಡ ಮಕ್ಕಳು ಹುಟ್ಟೋದು, ಅಥವಾ ಗಿಡ್ಡ ಮಕ್ಕಳಿಗೆ ಎತ್ತರವಾದಂಥ ತಂದೆ ತಾಯಿಗಳು ಗಿಡ್ಡ ತಂದೆ ತಾಯಿಗಳಿಗೆ ಎತ್ತರವಾದಂಥ ಮಕ್ಕಳು ಹುಟ್ಟೋದು, ಬುದ್ಧಿವಂತ ತಂದೆ ತಾಯಿಗಳಿಗೆ ದಡ್ಡ ಮಕ್ಕಳು ಹುಟ್ಟೋದು, ದಡ್ಡ ತಂದೆ ತಾಯಿಗಳಿಗೆ ಬುದ್ಧಿವಂತ ಮಕ್ಕಳು ಹುಟ್ಟೋದು. ಇದು ಅಂದರೆ ಪ್ರತಿಗಮನ ಅಂದರೆ ವಿರುದ್ಧವಾದಂತಹ ಗುಣವಿಶೇಷಗಳನ್ನು ಹೊತ್ತಿ ಹುಟ್ಟುವಂಥ ಮಕ್ಕಳನ್ನು ನೋಡಿದಾಗ ಅದು ಪ್ರತಿಗಮನ ತತ್ವವನ್ನು ಅನುಸರಿಸುತ್ತದೆ ಎಂದು ನಾವು ನೋಡ್ಬೋದು. ಹಾಗಾಗಿ ಈ ರೂಪಕ್ಕೆ ಪ್ರತಿರೂಪ ಅಂದರೆ ಒಂದೇ ರೀತಿ, ಭಿನ್ನತೆ ಅಂದರೆ ಬೇರೆ ಬೇರೆ, ಇನ್ನು ಪ್ರತಿಗಮನ ಅಂದರೆ ಅದರ ವಿರುದ್ಧವಾದಂಥ ಗುಣಗಳನ್ನು ಹೊಂದಿರುವುದನ್ನು ನಾವು ಪ್ರತಿಗಮನ ತತ್ವ ಅಂತ ಕೂಡ ಕರಿಬೋದು. ಇದಿಷ್ಟು ಆನುವಂಶೀಯತೆಯ ನಿಯಮ ಅಥವಾ ಆನುವಂಶೀಯತೆಯ ಬಗ್ಗೆ ಸಂಪೂರ್ಣ ಮಾಹಿತಿ. ಇನ್ನು ನಂತರ ಬರುವುದೇ ಈ ಪರಿಸರ. ಮಗು ಗರ್ಭದಲ್ಲಿ ಇರುವಾಗಿನಿಂದ ಹಿಡಿದು ಅವನು ದೊಡ್ಡವನಾಗಿ ಸಾಯುವ ತನಕ ಅಥವಾ ನಮ್ಮ ಒಂದು ಜೀವನ ಕ್ರಮ ಮುಗಿಯುವ ತನಕ ನಮ್ಮ ಮೇಲೆ ಬಾಹ್ಯವಾಗಿ ಅನೇಕ ಉದ್ದೀಪನಗಳಾಗಿರ್ಬೋದು, ಅನೇಕ ಪ್ರಚೋದನೆಗಳು ಅಥವಾ ಪ್ರಚೋದಿತ ವಿಷಯಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಅವುಗಳನ್ನೇ ನಾವೇನಂತ ಕರಿತೇವೆ ಅಂದರೆ ಪರಿಸರದ ಪ್ರಭಾವ ಅಂತ ಕರಿತೇವೆ. ಈ ಪರಿಸರದ ಪ್ರಭಾವವನ್ನು ಹೇಗೆ ನೋಡೋದಾದರೆ ಅದು ಭೌತಿಕವಾಗಿ ಆಗಿರ್ಬೋದು, ಅಥವಾ ಬೌದ್ಧಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಮತ್ತು ನೈತಿಕ, ಆರ್ಥಿಕ, ಸಾಂಸ್ಕೃತಿಕ, ಸಂವೇಗಾತ್ಮಕವಾಗಿಯೂ ಕೂಡ ನಮ್ಮ ಒಂದು ಪರಿಸರದ ಆಧಾರಿತ ಅಂಶಗಳು ನಮ್ಮ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅಂತ ಹೇಳ್ಬೋದು. ಇನ್ನು ಭೌತಿಕ ಅಂಶಗಳು ಅಂದರೆ ಗರ್ಭದಲ್ಲಿರುವಾಗಲೇ ಮಗುವಿಗೆ ನಾವು ಹೊರಗಡೆಯಿಂದ ಉತ್ತಮ ಪೌಷ್ಟಿಕ ಆಹಾರಗಳನ್ನು ನೀಡೋದಾಗಿರ್ಬೋದು, ಉತ್ತಮ ಒಂದಿಷ್ಟು ಆರೋಗ್ಯದ ವಿಷಯಗಳು, ಔಷಧಿಗಳು ಮತ್ತು ಮುಂತಾದವುಗಳನ್ನು ನೀಡೋದಾಗಿರ್ಬೋದು. ಇದರಿಂದ ಆ ಮಗುವಿನ ಸಾಮಾನ್ಯ ದೈಹಿಕ ಬೆಳವಣಿಗೆಯನ್ನು ನಾವು ಕಾಣಬಹುದು. ಅದೇ ಒಂದು ವೇಳೆ ರೋಗ ರುಜಿನಗಳಿಂದ ಏನಾದರೂ ಆ ತಾಯಿ ಬಳಲಿದರೆ ಹುಟ್ಟುವಂಥ ಮಗುವಿನ ಮೇಲೆ ಒಂದು ದೈಹಿಕ ಬೆಳವಣಿಗೆ ಅಥವಾ ಆ ಮಗುವಿನ ಬೌದ್ಧಿಕ ಬೆಳವಣಿಗೆಯ ಮೇಲೂ ಕೂಡ ಏನಾಗುತ್ತೆ ಅಂದರೆ ಈ ಬಾಹ್ಯ ಅಂಶಗಳು, ಈ ಭೌತಿಕ ಅಂಶದ ಪರಿಸರಗಳು ಪ್ರಭಾವವನ್ನು ಬೀರುತ್ತದೆ. ಇನ್ನು ಬೌದ್ಧಿಕ ಪರಿಸರ ಅಂದರೆ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನಿರುವಂತಹ ಅಥವಾ ವ್ಯಕ್ತಿಗಳು
ಬೌದ್ಧಿಕವಾಗಿ ಹೇಗೆ ವಿಕಾಸ ಹೊಂದುತ್ತಾರೆ ಎಂದು ನೋಡಿದರೆ, ಬೌದ್ಧಿಕ ಪರಿಸರಕ್ಕಾಗಿ ನಾವು ಮಕ್ಕಳಿಗೆ ನೀಡುವಂಥ ಅವಕಾಶಗಳಾಗಿರ್ಬೋದು ಅಥವಾ ಅವರಿಗೆ ನೀಡುವಂತಹ ಕೆಲವೊಂದಿಷ್ಟು ತರಬೇತಿಗಳಾಗಿರ್ಬೋದು, ಇವುಗಳಿಂದ ಅವರಲ್ಲಿರುವಂಥ ಬೌದ್ಧಿಕತೆ ಅಥವಾ ಅಥವಾ ಸಾಮಾಜಿಕ ಅಂಶಗಳೇನಾಗ್ತವಪ್ಪ ಅಂದ್ರೆ ಬೆಳವಣಿಗೆಯನ್ನು ಹೊಂದವು. ಈ ಸಾಮಾಜಿಕ ಪರಿಸರದಲ್ಲಿ ನೀಡುವಂತಹ ಅಂಶಗಳು ಏನಪ್ಪ ಅಂದರೆ ಅವರ ನಡತೆ, ಆಚಾರ, ವಿಚಾರ, ಪರಂಪರೆ ಇವುಗಳು ಕೂಡ ನಾವು ಹೇಗೆ ಪರಿಸರದಿಂದ ಪಡೆಯಲು ಸಾಧ್ಯ ಎಂಬುದನ್ನು ನಾವು ಈ ಮುಂಚೆ ತಿಳಿದುಕೊಂಡಿದ್ದೇವೆ ಹಿಂದಿನ ತರಗತಿಯಲ್ಲಿ. ಇವು ಬೌದ್ಧಿಕ, ಸಾಮಾಜಿಕ ಮತ್ತು ಇವೆಲ್ಲ ಕಾರಕಗಳು, ಪರಿಸರದ ಕಾರಕಗಳು ವ್ಯಕ್ತಿಯ ಒಂದು ಆಯಾಮಗಳ ಮೇಲೆ, ಬೌದ್ಧಿಕ ಒಂದು ವ್ಯಕ್ತಿಯ ವಿಕಸನದ ಆಯಾಮಗಳ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಬೀರುವ ಮೂಲಕ ಈ ಪರಿಸರ ವ್ಯಕ್ತಿಯ ವಿಕಾಸಕ್ಕೆ ಒಂದು ಮಹತ್ತರವಾದಂಥ ಕೊಡುಗೆಯನ್ನು ನೀಡುತ್ತದೆ. ಈ ಒಂದು ಪರಿಸರದ ಬಗ್ಗೆ ಅತಿ ಹೆಚ್ಚು ಪ್ರಚಾರ ಮಾಡಿದಂತಹ JB ವ್ಯಾಟ್ಸನ್ ಅವರು ಏನು ಹೇಳ್ತಾರಂದರೆ, ಇವರು ಅತಿಯಾಗಿ ವ್ಯಕ್ತಿಯ ವಿಕಾಸದ ಮೇಲೆ ಪ್ರಭಾವ ಬೀರುವುದು ಕೇವಲ ಪರಿಸರ ಮಾತ್ರ ಅಂತ ಇವರ ಒಂದು ಪ್ರತಿಪಾದನೆಯಾಗಿತ್ತು. ಇವ್ರು ಹೇಳ್ತಾರೆ ಏನಂದರೆ, ನನಗೆ ಈ 2 ಪ್ರಭಾವಶಾಲಿಯಾದಂಥ ಅಂದರೂ ಸಮವಯಸ್ಸಿನ 2 ಮಕ್ಕಳನ್ನು ಕೊಡಿ, ಒಂದು ಉತ್ತಮ ಗುಣಮಟ್ಟ ಇರುವಂಥ ಮತ್ತು ದಡ್ಡ ಮಕ್ಕಳನ್ನಲ್ದ ಸಾಮಾನ್ಯ ಮಕ್ಕಳನ್ನು ಕೊಟ್ಟರೆ ಅವರಿಗೆ ನಾನು ಉತ್ತಮವಾದಂಥ ಪರಿಸರವನ್ನು ಅಥವಾ ಸೂಕ್ತ ಪರಿಸರವನ್ನು ಕೊಟ್ಟು ಅವರಲ್ಲಿ ಒಬ್ಬರನ್ನು ಐನ್ಸ್ಟೀನು ಮಾಡ್ಬೋದು, ನಾನು ಹಿಟ್ಲರ್ ಕೂಡ ಮಾಡ್ಬೋದು ಅಥವಾ ಮಾರ್ಕೋನಿ ಕೂಡ ಮಾಡ್ಬೋದು. ಅದಕ್ಕೆ ಹಿಟ್ಲರ್ಗೆ ಬೇಕಾದಂಥ ವಾತಾವರಣ ಕಲ್ಪಿಸುವ ಮೂಲಕ ಹಿಟ್ಲರನ್ನಾಗಿ ಮಾಡ್ತೀನಿ, ಅಥವಾ ಐನ್ಸ್ಟೀನ್ಗೆ ಇರಬೇಕಾದಂತಹ ಬುದ್ಧಿಶಕ್ತಿಯ ಪರಿಸರವನ್ನು ಕೊಡುವ ಮೂಲಕ ಅವನನ್ನು ಐನ್ಸ್ಟೀನ್ನಾಗಿ ಮಾಡಬಲ್ಲೆ. ನಾನು ಆ ಮಕ್ಕಳ ಯಾರ ಮಕ್ಕಳೇ ಆಗಿದ್ದರೂ ಕೂಡ ಅವರಿಗೆ ನೀಡುವ ಪರಿಸರದ ಮೂಲಕ ನಾವು ಅವರನ್ನು ಉತ್ತಮವರನ್ನಾಗಿ ಮಾಡಬಹುದು ಎಂಬುದನ್ನು ಈ JB ವ್ಯಾಟ್ಸನ್ ಅವರು ಹೇಳಲು ಮಾಡಿದರು. ಅಷ್ಟೇ ಅಲ್ಲದೆ ನಮಗೆಲ್ಲ ಗೊತ್ತು ಏನಂದರೆ, ಈ ಅಮಲಾ ಕಮಲಾ ಎಂಬುದು 2 ಹೆಣ್ಣು ಮಕ್ಕಳ ಒಂದು ವಿಷಯ ಏನಪ್ಪ ಅಂದರೆ, 1920ರಲ್ಲಿ ಈ ಬಂಗಾಳದ ಕಾಡೊಂದರಲ್ಲಿ ಏನಾಗಿತ್ತು ಅಂದರೆ, 2 ಒಂದು ಗುಹೆಯಲ್ಲಿ ಈ 2 ಮಕ್ಕಳು ಅಮಲಾ ಮತ್ತು ಕಮಲಾ ಎಂಬ 2 ಹೆಣ್ಣು ಮಕ್ಕಳು ಬೆಳೀತಾ ಇರ್ತಾರೆ. ಅವರನ್ನು ಪತ್ತೆ ಹಚ್ಚಿದ ನಂತರ ಅವರ ನಡೆ ನುಡಿಗಳೆಲ್ಲವೂ ಹೆಂಗಿತ್ತಪ್ಪ ಅಂದರೆ, ಈ ತೋಳದ ಗುಹೆಯೊಳಗೆ ಬೆಳೆಯೋದಿರೋದ್ರಿಂದ ಅವರ ನಡೆ ನುಡಿ ಅಥವಾ ಅವರ ಹಾವಭಾವ ಎಲ್ಲ ವೈಖರಿ ತೋಳದಂತೆಯೇ ಒಂದು ಪ್ರಾಣಿಗಳಂತೆಯೇ ವರ್ತಿಸ್ತಾ ಇದ್ರು. ಅವರನ್ನು ಈ ನಾಗರಿಕ ಸಮಾಜಕ್ಕೆ ಕರೆದುಕೊಂಡು ಬಂದು ಅವರಿಗೆ ಒಂದು ತರಬೇತಿಯನ್ನು ಕೊಡುವ ಮೂಲಕ ಅವರಲ್ಲಿ ಬದಲಾವಣೆಯನ್ನು ತರಲು ಪ್ರಯತ್ನಿಸಿದರು. ಅದರಲ್ಲಿ ಒಬ್ಬರು ಏನಾದ್ರಪ್ಪ ಅಂದರೆ, ಈ ಅಮಲಾ ಅನ್ನೋಳು ಮೃತಪಟ್ಲು. ಆದರೆ ಈ ಕಮಲಾ ಅನ್ನೋಳು ಯೋಗ್ಯ ತರಬೇತಿಯನ್ನು ಪಡ್ಕೊಂಡು ಉತ್ತಮ ಒಂದು ಮಾನವ ವರ್ತನೆಯನ್ನು ಕಲಿತ್ಲು ಅಂತ ನೋಡ್ಬೋದು. ಹಾಗಾಗಿ ಅವರು ಯಾವ ರೀತಿ ಹುಟ್ಟಿದ್ರು ಅಥವಾ ಯಾರು ಅಂತ ನೋಡದೇ ಇದ್ದರೂ ಕೂಡ ನಾವು ನೀಡುವಂಥ ಗುಣಲಕ್ಷಣಗಳ ಮೂಲಕ ಅವರಲ್ಲಿ ಒಂದು ಉತ್ತಮವಾದಂತಹ ಒಂದು ಬದಲಾವಣೆಯನ್ನು ತರಬಹುದು ಎಂಬುದನ್ನು ಈ JB ವ್ಯಾಟ್ಸನ್ ಅವರು ಕೂಡ ಪ್ರತಿಪಾದಿಸಿದರು. ಅಷ್ಟೇ ಅಲ್ಲದೆ ನಮ್ಮ ಕುವೆಂಪು ಅವರು ಕೂಡ ಹೇಳ್ತಾರೆ ಏನಂದ್ರೆ, ಪರಿಸರವು ವ್ಯಕ್ತಿಯನ್ನು ಮಹಾತ್ಮನನ್ನಾಗಿಸಬಹುದು, ಇಲ್ಲ ದುರಾತ್ಮನನ್ನಾಗಿಸಬಹುದು. ಇವರು ಕೂಡ ಪರಿಸರಕ್ಕೆ ಅಷ್ಟೇ ಮಹತ್ವವನ್ನು ನೀಡಿದರು. ಹೇಗೆ ಅವನ ಸುತ್ತಮುತ್ತಲಿರುವಂಥ ಪರಿಸರ ಉತ್ತಮವಾಗಿದ್ದರೆ ಆ ವ್ಯಕ್ತಿ ಉತ್ತಮವಾದಂಥ ಗುಣಗಳನ್ನು ಹೊಂದುತ್ತಾನೆ. ಅವನ ಸುತ್ತಮುತ್ತಲಿರುವಂಥ ಒಂದು ಪರಿಸರ ಒಂದು ಅನೈತಿಕ ಚಟುವಟಿಕೆಗಳಿಂದ ಕೂಡಿರುವಂಥ ಪರಿಸರ ಆಗಿದ್ದರೆ ಖಂಡಿತ ಆ ಮಗುವಿನ ಮೇಲೆ ಅದರ ಪ್ರಭಾವದಿಂದ ಅವನು ಕೂಡ ಅದೇ ದಾರಿಯನ್ನು ತುಳಿಯುತ್ತಾನೆ ಎಂಬುದನ್ನು ಈ ಕುವೆಂಪು ಅವರು ಕೂಡ ಪ್ರತಿಪಾದಿಸಿದರು. ಅದೇನೇ ಆದರೂ ಕೂಡ ನಮ್ಮ ಒಂದು ಶಿಕ್ಷಕ ವರ್ಗಕ್ಕೆ 2 ಕೂಡ ಅತಿ ಅವಶ್ಯಕ. ಅಂದರೆ ಆನುವಂಶಿಕತೆ ಮತ್ತು ಪರಿಸರ 2 ಕೂಡ ಬೇರ್ಪಡಿಸಲು ಸಾಧ್ಯ ಇಲ್ಲ. ಇವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿರೋದು. ಇವು ಒಂದಕ್ಕೊಂದು ಯಾವತ್ತೂ ವಿರುದ್ಧವಾಗಿಲ್ಲ. ಈ ವಿಷಯವನ್ನು ನಾವು ಶಿಕ್ಷಕರು ಅರ್ಥ ಮಾಡಿಕೊಂಡು ಮಗುವಿಗೆ ಒಂದು ಉತ್ತಮವಾದ ಪರಿಸರವನ್ನು ಕೊಡಬೇಕು ಮತ್ತು ಅವರ ವಂಶೀಯ ಗುಣಗಳನ್ನು ಅರಿತುಕೊಂಡು ಅವನಿಗೆ ಪೂರಕವಾದಂತಹ ಒಂದಿಷ್ಟು ತರಬೇತಿಗಳನ್ನು ನೀಡುವ ಮೂಲಕ ಮಗುವಿನ ಸರ್ವಾಂಗೀಣ ವಿಕಾಸವನ್ನು ಸಾಧಿಸಬೇಕಾಗಿರುವುದು ಶಿಕ್ಷಣದ ಮುಖ್ಯ ಕರ್ತವ್ಯವಾಗಿದೆ. ಇದಿಷ್ಟು ಈ ಒಂದು ವಿಡಿಯೋದ ಮೂಲಕ, ಅಂದರೆ ಈ ವಿಡಿಯೋದ ಮೂಲಕ ಆನುವಂಶೀಯತೆ ಮತ್ತು ಪರಿಸರದ ಪ್ರಭಾವ ಸ್ಪಷ್ಟವಾಗಿ, ಅಷ್ಟೇ ಅಲ್ಲದೆ ಮುಖ್ಯವಾಗಿ ಆನುವಂಶೀಯತೆ ಗುಣಗಳು, ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಂಡ್ವಿ. ಮುಂದಿನ ವಿಡಿಯೋಗಳಲ್ಲಿ ಇಂತಹದೇ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಎದುರುಗೊಳ್ಳುತ್ತೇನೆ. ಧನ್ಯವಾದಗಳು.